ಅಲ್ಲಿ ಒಂದು ಅದೇ ಕಿಂಧುರ ಅನ್ನುವಂಥ ಧನುಸ್ಸು, ಶಿವನಿಂದ ವರ ಇದ್ದಂಥ ಧನುಸ್ಸು, ಯಾರೂ ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥ ಧನುಸ್ಸು. ಹಗ್ಗ ಬಿಚ್ಚಿಟ್ಟಿದ್ದಾರೆ, ಅದಕ್ಕೆ ಹಗ್ಗ ಕಟ್ಟಬೇಕು ಬಗಿಸಿ. 5 ಬಾಣಗಳನ್ನಿಟ್ಟಿದ್ದಾರೆ. ಆ ಮತ್ಸ್ಯಯಂತ್ರದ ಕೆಳಗಡೆ ಒಂದು ಮರದ್ದೊಂದು ಹಲಿಗೆ ಇಟ್ಟಿದ್ದಾರೆ, ಅದಕ್ಕೆ ರಂಧ್ರ. ಮೇಲ್ಗಡೆ ಮತ್ಸ್ಯಯಂತ್ರ, ಆ ತೂತಿನಲ್ಲಿ ಮತ್ಸ್ಯಯಂತ್ರ ಕಾಣಿಸ್ತದೆ, ಕೆಳಗಡೆ ನೋಡಬೇಕು. ದೃಷ್ಟದ್ಯುಮ್ನ ಹೇಳ್ತಿದ್ದಾನೆ, ಮರದ ಕೆಳಗಡೆ ಪಾತ್ರೆಯಲ್ಲಿ ನೀರಿದೆ, ಆ ನೀರಿನಲ್ಲಿ ಮತ್ಸ್ಯಯಂತ್ರದ ಪ್ರತಿಬಿಂಬ ನೋಡ್ಬೇಕು. ಮೇಲ್ಗಡೆ ನೋಡಿ ಬಾಣ ಬಿಡಬಾರದು, ಕೆಳಗಡೆ ನೀರಿನಲ್ಲಿ ಪ್ರತಿಬಿಂಬ ನೋಡಿ ಮೇಲ್ಗಡೆ ಬಾಣ ಬಿಡಬೇಕು. ಆ ಬಾಣ ಆ ಯಂತ್ರದ ಮಧ್ಯದಲ್ಲಿರ್ತಕ್ಕಂಥ ತೂತಿನ ಮೂಲಕ ಮೇಲ್ಗಡೆ ಹೋಗಿ ಆ ಮತ್ಸ್ಯಯಂತ್ರವನ್ನು ಭೇದಿಸಬೇಕು. ಒಂದು ಮೀನಿನ ಪ್ರತಿಕೃತಿಯನ್ನು ತೂಗು ಹಾಕಿದ್ದಾರೆ, ಕೆಳಗಡೆಯಿಂದ ಆ ಮರದ ಹಲಗೆಯ ತೂತಿನಲ್ಲಿ ಹೋಗಿ ಅದನ್ನ ಭೇದಿಸಿದರೆ ಯಾರು ಭೇದಿಸ್ತಾರೋ ಅವರಿಗೆ ಈ ದ್ರೌಪದಿ ಈ ಮಾಲೆ ಹಾಕ್ತಾಳೆ. ಏತೇನ ಕರ್ಮುಕ ವರೇಣ ತರೂಪದಿಷ್ಠ ಮತ್ಸ್ಯಾವಭಾಸಂ ಉದಕೆ ಪ್ರತಿವೀಕ್ಷ ಏನ ಏತೈಶ್ವರೈ ಪ್ರತಿಹತೋ ಭವತೀಹ ಮತ್ಸ್ಯ ಕೃಷ್ಣಾನು ಯಾಶ್ಯತಿ ಮಧ್ಯ ನರೇಂದ್ರ ವೀರಾಹ. ಈ ದ್ರೌಪದಿ ಅವರ ಅಧೀನಳಾಗ್ತಾಳೆ. ಇಷ್ಟು ಹೇಳಿದ. ಅಷ್ಟು ಹೇಳಿದ್ದೇ ತಡ, ಎಲ್ಲ ರಾಜರು ಎದ್ರು. ಯಾಕೆಂದ್ರೆ ದ್ರೌಪದಿ ಆವಾಗ ತ್ರಿಲೋಕಾಧಿಕ ರೂಪಸಾರ ಅಂದಿದ್ದಾರೆ. 3 ಲೋಕದಲ್ಲಿ ಅಂಥ ಸುಂದರಿ ದ್ರೌಪದಿ ದೇವಿಯರು, ಭಾರತೀ ದೇವಿಯರ ಅವತಾರ. ಆದ್ರಿಂದ ಎಲ್ಲರೂ ಕೂಡ ರಾಜರೆಲ್ಲ, ರಾಜಕುಮಾರರು, ರಾಜರು, ವಯಸ್ಸಾದವರು ಎಲ್ಲರೂ ಎದ್ರಂತೆ. ಇತ್ಯಸ್ಯ ವಾಕ್ಯಮನು ಸರ್ವ ನರೇಂದ್ರ ಪುತ್ರಾಹ ಉತ್ತಸ್ಥು ರುದ್ಧತಮದಾಶ್ಚಲ ಕುಂಡಲಾಸ್ಯಾಹ. ಭಾರಿ ಸಂಭ್ರಮದಿಂದ ಎದ್ರು. ಕೆಲವರೆಲ್ಲ ರಾಜರು ಭಾರಿ ವೇಗದಿಂದ ಸ್ಪರ್ಧೆಯಿಂದ ಬಂದರಂತೆ. ಬಂದು ಆ ಬಿಲ್ಲನ್ನು ನೋಡಿ ವಾಪಸ್ ಹೋದ್ರಂತೆ. ಬಹಳ ಅಷ್ಟು ಉತ್ಸಾಹದಿಂದ ಬಂದು ನೋಡಿದವರು ಹೋದ್ರು. ಕೆಲವರು ಕೇಳಿದ್ರು, ಯಾಕೆ ವಾಪಸ್ ಬರ್ತಿದ್ದೀರಲ್ಲ? ಇಲ್ಲ, ನಮಗ್ ತಾರಾನುಕೂಲ ಸರಿ ಇಲ್ಲ ಅಂದ್ರಂತ. ಅದು ಬೇರೆ. ಆ ಬಿಲ್ಲು ಮುಟ್ಟೋ ಧೈರ್ಯ ಆಗ್ಲಿಲ್ಲ ಅಂತ ಅವರಿಗೆ. ಯಾಕೆ ಮುಖ ಭಂಗ ಮಾಡಿಕೊಳ್ಬೇಕು ಅಂತ. ನಕ್ಷತ್ರ ಸರಿ ಇಲ್ಲ, ನಮ್ ತಾರಾನುಕೂಲ ಸರಿ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹೋದ್ರು. ಕೇಚಿನ್ನಿರೀಕ್ಷ ಧನುರೇತ್ಯ ನಮೇಸು ಶಕ್ಯಂ. ನೋಡಿಬಿಟ್ಟು ನಮಗ್ ಸಾಧ್ಯ ಇಲ್ಲ ಅಂತ ಹೋದವರು ಬಹಳ ಜನ. ಇನ್ ಕೆಲವರು ಬಂದವರು ಮುಟ್ಟಿ ಆದ್ರೂ ಹೋಗೋಣ ಅಂತ ಮುಟ್ಟಿ ಹೋದ್ರಂತಷ್ಟೆ. ಇನ್ ಕೆಲವರು ಉತ ಪ್ರಚಾಲ್ಯ ಅಲ್ಲಾಡಿಸಿ ಹೋದ್ರಂತೆ ಕೆಲವರು. ತತ್ರ ಅಸಸಾದ ಶಿಶುಪಾಲ ಉರು ಪ್ರತಪ ಸಂಗೃಹ್ಯ ತತ್ ಸಮಧಿರೋಪಣ ಯತ್ನ ಆಸೀತ್. ಶ್ರೀಮದಾಚಾರ್ಯರು ಪ್ರಧಾನ ಘಟ್ಟಕ್ಕೆ ಬರ್ತಿದ್ದಾರೆ. ಬಹಳಷ್ಟು ಜನ ಸಾಧ್ಯ ಇಲ್ಲ ಅಂತ ಹೋಗಿ ಹೋಗಿ ಕೂತ್ಕೊಂಡ್ರು. ಇವರೆಲ್ಲರೂ ಕೂಡ ನಿರಾಶರಾಗಿ ಹೋದ ಮೇಲೆ ಶಿಶುಪಾಲ ಬಂದ. ಶಿಶುಪಾಲ ಮಹಾಪರಾಕ್ರಮಿ. ಶಿಶುಪಾಲ ಬಂದು ಆ ಶಿವಧನುಸ್ಸನ್ನ, ರುದ್ರದೇವರು, ಶಿವಧನುಸ್ಸು ಅಂದ್ರೆ ರುದ್ರದೇವರ ವರ ಇರುವಂತಹ ಧನುಸ್ಸು, ಆ ಕಿಂದರ ಧನಸ್ಸನ್ನ ಎತ್ತಿದ. ಮೊನ್ನೆ ಹೇಳಿದ್ದೀನಿ, ಆ ಬಿಲ್ಲಿಗೆ ಹಗ್ಗ ಅಲ್ಲ, ತಂತಿ ಅಂತೆ, ಕಬ್ಬಿಣದ ತಂತಿ. ಅದನ್ನ ಎಳೆದು ಬಿಗುದು ಈ ತುದಿ ಕಟ್ಟಬೇಕು, ಬಗ್ಗಿಸಿ ಕಟ್ಟಬೇಕು. ಶಿಶುಪಾಲ ಬಂದ, ಅದನ್ನು ಎತ್ತಿದ. ಎತ್ತುವಷ್ಟು ಅವನಿಗೆ ಶಕ್ತಿ ಇತ್ತು. ಎತ್ತಿದ, ಬಗ್ಗಿಸಿದ, ಆ ತಂತಿಯನ್ನು ಎಳೆದ. ಇನ್ನೇನು ಕಟ್ಟಬೇಕು ಅಂತ ಹೊರಟ್ರೆ ಮಾಷ ಅಂತರಾಯ ಶತಕರ್ಷ ಯದೈವ ಕೋಟ್ಯ ಉನ್ನಮ್ಯ ತತ್ ಪ್ರತಿಜಘಾನ ತಮೇವ ಚಾಶು. ಚೆನ್ನಾಗಿ ಬಗ್ಗಿಸಿದ್ದ. ಇನ್ ಕಟ್ಟಬೇಕು ಅನ್ನುವಾಗ ಒಂದು ಉದ್ದಿನ ಕಾಳಿನಷ್ಟು ಮಾತ್ರ ಖಾಲಿ ಇತ್ತಂತೆ ಜಾಗ. ಉದ್ದಿನ ಕಾಳಿನಷ್ಟು ಎಳೆದು ಬಿಟ್ಟಿದ್ರೆ ಕಟ್ಟಿಬಿಡ್ತಿದ್ದ. ಅದೇ ಉದ್ದಿನ ಕಾಳಿನಷ್ಟು ಬಾಕಿ ಇರುವಾಗ ಶಕ್ತಿ ಸಾಕಾಗ್ಲಿಲ್ಲ. ಮೈಯೆಲ್ಲ ಬೆವತು ಗಡಗಡ ನಡಿಗೆ ಬಿಟ್ಬಿಟ್ಟಂತೆ, ಕೈ ತಪ್ಪಿ ಬಿಟ್ಟುಬಿಟ್ಟ. ಎಳೆದು ಇದ್ದಕ್ಕಿದ್ದ ಹಾಗೆ ಬಿಟ್ರೆ ಏನಾಗ್ತದೆ, ಈ ಭಾಗ ಬಂದು ಭಟಾರ್ ಅಂತ ಹೊಡಿತದೆ. ಅಂತೂ ಆ ಬಿಲ್ಲೇ ಹೊಡಿತಂತೆ. ದ್ರೌಪದಿ ದೇವಿಗೋಸ್ಕರ ಇಟ್ಟಂತ ಬಿಲ್ಲು ನೀವೆಲ್ಲ ಬಂದು ಎಳಿತಿದ್ದೀರಲ್ಲ ಅಂತ ಬಿಲ್ಲೇ ಹೊಡಿತಂತೆ. ಆ ಏಟು ತಿಂದು ಅನ್ಯತ್ರ ಫಲ್. ಯಾಕೆ ಅಂತಂದ್ರೆ ರುದ್ರದೇವರು ವರ ಕೊಟ್ಟಿದ್ದು ಇಂದ್ರ ಧನುಸ್ಸಿಗೆ. ಅರ್ಜುನನನ್ನ ಬಿಟ್ಟು ಇನ್ಯಾರೂ ಕೂಡ ಇದಕ್ಕೆ ಹೆದೆ ಏರಿಸಲಿಕ್ಕೆ ಸಾಧ್ಯ ಇಲ್ಲ, ಹಗ್ಗ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ವರ ಕೊಟ್ಟಿದ್ರು. ಆದ್ರಿಂದ ಏಟು ತಿಂದು ಬಗ್ಗಿಸಿ ಆಗದೆ ಕೊನೆಗೆ ಬಿಟ್ಟು ಉದ್ದಿನ ಕಾಳಿನಷ್ಟು ಎಳೆದು ಬಿಟ್ಟು ಶಿಶುಪಾಲ ಏಟು ತಿಂದು ಮುಖಭಂಗ ಮಾಡಿಕೊಂಡು ಹೋದ್ನ. ಶಿಶುಪಾಲ ಹೋದ ಮೇಲೆ ಅವನಿಗಿಂತ ನನಗೆ ಶಕ್ತಿ ಇದೆ ಅಂತ ತಿಳ್ಕೊಂಡು ಶಲ್ಯರಾಜ ಬಂದ. ಶಲ್ಯರಾಜನಿಗೆ ಅಷ್ಟೊತ್ತಿಗೆ ವಯಸ್ಸಾಗಿತ್ತು, ಮುದುಕಾಗಿದ್ದ, ಆದ್ರೂ ಬಂದಿದ್ದ. ಮದ್ರೇಶ ಏತ್ಯ ಚಕ್ರ. ಅವನನ್ಕೊಂಡಿದ್ದ ನನಗಿನ್ನೂ ತಾರುಣ್ಯ ಇದೆ ಅಂತ ಅವನಿಗೆ ಗೊತ್ತಿತ್ತು. ಮದ್ರೇಶ ಏತ್ಯ ಚಕ್ರಶೇ ಸ್ಥವಿರೋಪಿ ವೀರ್ಯಾತ್ ಸೇದೀಶತೋಪ್ಯಧಿಕಮೇವ ಸಮುದ್ಗ ಮಾತ್ರೇ. ಶಿಶುಪಾಲ ಎಳೆದು ಹೋದ ಮೇಲೆ ಮದ್ರರಾಜ ಅಂದ್ರೆ ಶಲ್ಯರಾಜ ಬಂದು ಅವನು ಬಿಲ್ಲು ಎತ್ತಿದ, ತಂತಿ ಎಳೆದ.
ಎಲ್ಲಿಯವರೆಗೆ ಅಂತಂದ್ರೆ ಹರಿಪರಾಕ್ರಮದಿಂದ ಎಳೆದಿದ್ದಾನೆ ಶಲ್ಯರಾಜ. ಉದ್ದಿನ ಕಾಳಿನಷ್ಟು ಮಾತ್ರ ಅವಕಾಶ ಇತ್ತು. ಮಾಷಾಂತರಾಯ ಇವನು ಶಿಶುಪಾಲ ಎಳೆಯುವಾಗ ಉದ್ದಿನ ಕಾಳಿನಷ್ಟಿತ್ತು. ಇವನು ಮುದ್ಗ ಮಾತ್ರ ಹೆಸರು ಕಾಳಿನಷ್ಟು ಎಳೆದ್ನಂತ. ಅಂದ್ರೆ ಉದ್ದಿನ ಕಾಳಿನಗಿಂತ ಹೆಸರು ಕಾಳು ಸ್ವಲ್ಪ ಸಣ್ಣದು ಅಂತ ಅರ್ಥ. ಅಷ್ಟು ಹೆಸರು ಕಾಳಿನಷ್ಟು ಮಾತ್ರ ಖಾಲಿ ಇತ್ತು, ಅವಕಾಶ ಇತ್ತು. ಅಲ್ಲಿವರೆಗೆ ಎಳೆದ, ಆಗ್ಲಿಲ್ಲ. ಮುದ್ಗ ಮಾತ್ರದಷ್ಟು ಎಳೆದು ಇನ್ ಕೈಲಾಗೋದಿಲ್ಲ ಅಂತ ಬಿಟ್ಟ. ಆಗ ಅಮುನ ಪ್ರತಿಹತಃ, ಅವನು ಕೂಡ ಏಟ್ ತಿಂದ ಶಲ್ಯರಾಜ. ಏಟ್ ತಿಂದು ಸಾಧ್ಯ ಆಗೋದಿಲ್ಲ ಅಂತ ಹೋಗಿಬಿಟ್ಟ. ಶಲ್ಯರಾಜ ಹೋದ ಮೇಲೆ ಇನ್ ಕೆಲವರು ಬರಲಿಲ್ಲ, ಅವರು ಹೋಗಿಬಿಟ್ರಂತ. ಕೂತಲ್ಲಿಂದಲೇ ಹೋದ್ರು. ಶಲ್ಯರಾಜನಿಗೆ ಆಗ್ಲಿಲ್ಲ ಅಂತಂದ್ಮೇಲೆ ನಮಗೇನಾಗ್ತದೆ ಅಂತಂದ್ಕೊಂಡು ಎಷ್ಟೋ ರಾಜರು ಸಾಧ್ಯ ಇಲ್ಲದ ಮಾತು ಅಂತ ಹೋಗಿ. ತದನುಭೂಪತಯೋ ವಿಷಣ್ಣಾ, ಶಿಶುಪಾಲನಿಗೆ ಆಗ್ಲಿಲ್ಲ, ಶಲ್ಯರಾಜನಿಗೂ ಆಗ್ಲಿಲ್ಲ. ಶಲ್ಯರಾಜ ಮಹಾಪರಾಕ್ರಮಿ, ದುರ್ಯೋಧನ ಮಾತಿನಲ್ಲೇ ಬರ್ತದೆ. ಆಗಿನ ಕಾಲದಲ್ಲಿ ಮಹಾಪರಾಕ್ರಮಗಳಲ್ಲಿ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರಮ ಅಂತ. ಭೀಮ, ಬಲರಾಮ, ಶಲ್ಯ, ಕೀಚಕ ಅಂಥ ಶಲ್ಯರಾಜನೇ ಆಗ್ಲಿಲ್ಲ ಅಂತ ಹೋದ. ಹೀಗೆಲ್ಲರೂ ಹೋದ್ಮೇಲೆ ಜರಾಸಂಧ ಬಂದಂತ. ಅವನು ಮಾತ್ರ ಮಹಾದುರಂಕಿ, ನನಗೆ ರುದ್ರದೇವರ ವರ ಇದೆ, ಮಹಾಪರಾಕ್ರಮಿ ಅಂತ ಅವನು ತಿಳ್ಕೊಂಡು ಆ ಜರಾಸಂಧ ಬಂದ. ಅವನು ಬಂದು ಅವಜ್ಞೆಯೈವ ಬಲವೀರ್ಯ ಮದೇನ ದೃಪ್ತ, ಎಲ್ಲರನ್ನು ತಾತ್ಸಾರ ಮಾಡಿ ತುಚ್ಛ ಮಾಡಿ ಬಂದಂತ. ಅಷ್ಟು ದರ್ಪ ಇತ್ತು ಅವನಿಗೆ, ಅಷ್ಟು ದುರಹಂಕಾರ ಇತ್ತು. ಅದರಿಂದ ಏಟು ಜಾಸ್ತಿ ಬಿತ್ತಂತವನು. ಜರಾಸಂಧ ಬಹಳ ದುರಹಂಕಾರದಿಂದ ದರ್ಪದಿಂದ ಬಂದು ಚಾಪಂ ಚಕರ್ಷ ಸರ್ರಂತ ಎಳೆದೇ ಬಿಟ್ಟನಂತೆ. ಆ ಬಿಲ್ಲನ್ನ ಎಳೆದ, ಆ ಹಗ್ಗ ಕಟ್ಟಬೇಕು ಅಂತ ಬಲ ಹಾಕಿ ಎಳಿತಾ ಇದ್ದಾನೆ. ಸನ್ನೇಷು ಭೂಪತಿಷು ಮಾಗಧ ಆಸಸಾದ ಸೋಮಜ್ಞಯೈವ ಬಲವೀರ್ಯ ಮದೇನ ದೃಪ್ತ ಚಾಪಂ ಚಕರ್ಷ ಚಲಪಾದ ತಲೋಬಲೇನ ಶಿಷ್ಟೇಸ ಸರ್ಷಪಮಿತೆ. ಸಾಸಿವೆ ಕಾಳಿನಷ್ಟು ಮಾತ್ರ ಎಳೆದಿದ್ರೆ ಆಗ್ತಿತ್ತಂತೆ, ಅಲ್ಲಿವರೆಗೆ ಎಳೆದಿದ್ದಾನೆ ನೋಡಿ. ಹಾಗೆ ಶಿಶುಪಾಲ ಉದ್ದಿನ ಕಾಳು, ಶಲ್ಯರಾಜ ಹೆಸರು ಕಾಳು, ಇವನು ಸಾಸಿವೆ ಕಾಳು. ಜರಾಸಂಧ ಸಾಸಿವೆ ಕಾಳಿನಷ್ಟು ಅವಕಾಶ ಇರೋ ತನಕ ಎಳೆದ, ಆಗ್ಲಿಲ್ಲ. ಹೊಡೆತ ತಿಂದ, ಬಿಟ್ಬಿಟ್ಟ, ಕೈ ಬಿಟ್ಟ, ಹೊಡೆತ ಬಿತ್ತು. ಹೊಡೆತ ಎಂಥ ಪರಿ ಬಿತ್ತು ಅಂದ್ರೆ ಎಲ್ರಿಗಿಂತ ಜಾಸ್ತಿ ಎಳೆದಿದ್ದಾದ್ರಿಂದ ಜಾಸ್ತಿ ಹೊಡೆತ ಬಿತ್ತು. ಆ ಹೊಡೆತ ಬಿದ್ದದ್ದಕ್ಕೆ ಕುಸಿದು ಬೀಳು ಹಾಗಾಯ್ತಂತೆ. ಇನ್ನೇನು ನೆಲದ ಮೇಲೆ ಬಿದ್ದು ಬಿಡಬೇಕಾಗಿತ್ತು, ಪೂರ್ತಿ ಅವಮಾನ ಆಗ್ತಿತ್ತು ಬಿದ್ದಿದ್ರೆ. ಅಷ್ಟರಲ್ಲೇ ಜರಸಂಧ ಸುಧಾರಿಸಿಕೊಂಡು ಮೊಣಕಾಲು ಉರಿ ನಿಂತು ಬಿಟ್ಟಂತೆ. ಮೊಣಕಾಲಿನಲ್ಲಿ ನೆಲದ ಮೇಲೆ ನಿಂತುಕೊಂಡು ಮತ್ತೆ ಎದ್ದು ಪಾದ ಊರಿ ನಿಂತಂತೆ. ಇಲ್ದಿದ್ರೆ ಮೊಣಕಾಲು ಊರ್ದೇ ಇದ್ರೆ ಅಂಗಾತ ಬಿದ್ದು ಬಿಡ್ತಿತ್ತ, ಅವನು ಶೋಚನೀಯ ಪರಿಸ್ಥಿತಿ ಆಗ್ತಿತ್ತು. ಅಷ್ಟರ ಮಟ್ಟಿಗೆ ಅವನು ಮೊಣಕಾಲು ಊರಿ ನಿಂತುಕೊಂಡು, ಆದರೂ ಅವಮಾನ ಅಲ್ಲ, ಬಿದ್ದ ಅನ್ನೋದಂತೂ ಆಯ್ತು. ಶಿಶುಪಾಲ ಬಿದ್ದಿದ್ದಿಲ್ಲ, ಶಲ್ಯ ಬಿದ್ದಿದ್ದಿಲ್ಲ, ಜರಾಸಂಧ ಅಷ್ಟರ ಮಟ್ಟಿಗೆ ಬಿದ್ದಾಗ ಅವನು ಎದ್ದ ಮೇಲೆ ಯಾರ ಮುಖನೂ ನೋಡ್ಲಿಲ್ಲಂತೆ. ಆದ್ರೆ ಎಲ್ಲರೂ ಇವನ ಮುಖ ನೋಡ್ತಿದ್ರು, ಇವನು ಮಾತ್ರ ಯಾರ ಮುಖನೂ ನೋಡ್ಲಿಲ್ಲ. ಯಾಕೆಂದ್ರೆ ಯಾರು ನನ್ನ ನೋಡ್ತಾರೋ ಅಂತ ಗೊತ್ತಾಗೋದು ಬೇಡ ಅಂತಷ್ಟೇ. ನೋಡೇ ನೋಡ್ತಿರ್ತಾರೆ, ಆದ್ರೂ ಗೊತ್ತಾಗಿ ಬಿಟ್ರೆ ಅಥವಾ ತಾನು ಅವ್ರ ಕಣ್ಣಿಗೆ ಕಣ್ಣು ಕೊಟ್ಟು ಬಿಟ್ರೆ ಏನಾದ್ರೂ ಕೇಳಿದ್ರೆ ಉತ್ತರ ಕೊಡ್ಬೇಕಾಗ್ತದಲ್ಲ. ಯಾರ ಮುಖನೂ ಕೂಡ ನೋಡದೇನೆ ಮಗಧ ದೇಶದ ತನಕ ಹಂಗೆ ಹೋದ್ನಂತ. ಇನ್ಯಾರಾದ್ರೂ ಹಿಂದೆ ಬಂದು ಮಾತಾಡಿಸ್ತಾರೆ ಅಂತ. ರೌದ್ರಾದ್ವರಾತ್, ಯಾಕೆ ಅಂದ್ರೆ ರುದ್ರದೇವರ ವರ ಇತ್ತು ಆ ಬಿಲ್ಲಿಗಾದ್ರಿಂದ. ರೌದ್ರಾದ್ವರಾತ್ ಸ ಜಡತಾಂಗಮಿತೋಥ ರಾಜ ರಾಜ್ಞಾ ಮುಖಾಮ್ಯನಭಿವೀಕ್ಷ ಯಯೌ ಸ್ವರಾಷ್ಟ್ರಂ. ಮುಂದೆ ಯಾರು ಎಳಿತಾರೆ ಏನಾದ್ರೂ ನೋಡೋಣ ಅನ್ನೋದು ಕೂಡ ಅವನಿಗೆ ಉತ್ಸಾಹ ಉಳಿಲಿಲ್ಲ. ಅಷ್ಟು ಅವಮಾನ ಆಗಿ ಅಲ್ಲಿರೋದೇ ಬೇಡ ಅಂತ ಹೇಳಿ ತನ್ನ ಮಗದ ದೇಶಕ್ಕೆ ಹೋಗಿಬಿಟ್ನಂತೆ. ಜರಾಸಂಧ ಹೋದ ಮೇಲೆ ಕರ್ಣ ಬಂದ. ಕರ್ಣಂದು ಮಾತ್ರ ಏನು ದುರುದ್ದೇಶ ಇತ್ತು ಅಂತ ಆಚಾರ್ಯ ಹೇಳ್ತಾರೆ. ಕರ್ಣ ಬಂದಾಗ ದ್ರೌಪದಿಯನ್ನ ಗೆದ್ದೇ ಗೆಲ್ತೀನಿ, ಅವನ ಆತ್ಮವಿಶ್ವಾಸ ನೋಡಿ. ದ್ರೌಪದಿಯನ್ನ ಗೆದ್ದು ಬಿಡ್ತೇನೆ ಅಂತ ವಿಶ್ವಾಸದಿಂದ ಬಂದ. ಗೆದ್ದು ಏನ್ ಮಾಡಬೇಕು ಅಂತಿದ್ದ ಅಂದ್ರೆ ತಾನು ಮದುವೆ ಮಾಡ್ಕೊಳ್ಬೇಕು ಅಂತ ಬರಲಿಲ್ಲಂತೆ. ತಾನು ದ್ರೌಪದಿಯನ್ನ ಗೆದ್ದ ಮೇಲೆ ಅಲ್ಲಿ ಮತ್ಸ್ಯಯಂತ್ರ ಭೇದನೆ ಮಾಡಬೇಕು, ಆ ಮತ್ಸ್ಯವನ್ನ ಗೆಲ್ಲಬೇಕು. ಗೆದ್ದ ಮೇಲೆ ಆ ದ್ರೌಪದಿಯನ್ನ ದುರ್ಯೋಧನನಿಗೆ ಮದುವೆ ಮಾಡಿಸ್ಬೇಕು. ಎಲ್ಲಿಗೆ ಏನ್ ಸಂಬಂಧ? ಕಲಿಗೆ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರ ಪತ್ನಿ ಆಗುವವಳನ್ನ ಜೀವಾಧಮನಾಗಿರ್ತಕ್ಕಂಥ ಕಲಿ ಕೊಟ್ಟು ಮದುವೆ ಮಾಡಬೇಕು ಅಂತ, ಅದಕ್ಕೆ ತಾನು ಸಾಹಸ ಮಾಡಬೇಕು ಅಂತ ಬಂದ. ಗೆಲ್ಲೋದು ಗೆದ್ದು ತಾನು ಮದುವೆ ಮಾಡ್ಕೊಳ್ಬೇಕು ಅಂತಲ್ಲ, ಎಷ್ಟು ಹಂಗಿಗೆ ಸಿಗಿಬಿದ್ದಿದ್ದ ಅಂತ ನೋಡ್ಕೊಳ್ಳಿ. ಕರ್ಣ ಅವತ್ತಿನ ದಿವಸ ಆ ದುರ್ಯೋಧನ ಅಂಗರಾಜ್ಯ ಕೊಟ್ಟಿದ್ನಲ್ಲ ಪರೀಕ್ಷೆಗೆ ಅಂತ ಬಂದು ಅಸ್ತ್ರಕೌಶಲ ಪ್ರದರ್ಶನ ಮಾಡಲಿಕ್ಕೆ ಅಂತ ಬಂದಾಗ ಅಂಗರಾಜ್ಯ ಇಸ್ಕೊಂಡು ಬಿಟ್ಟ. ಪಟ್ಟಾಭಿಷೇಕ ಮಾಡಿದಾಗ ಆ ದುರ್ಯೋಧನ ಮಾಡಿದಾಗ ಅದು ಇಷ್ಟೆಲ್ಲ ಅವನನ್ನು ಕೊನೆ ತನಕ ಕರ್ಣನನ್ನು ಹಾಳು ಮಾಡಿದ್ದು ಆ ಅಂಗರಾಜ್ಯ.
ಯಾಕಾದ್ರೂ ತಗೊಂಡ್ನೋ ಏನೋ ಸಂಪೂರ್ಣ ಅವನಿಗೆ ಹೇಗಾದ್ರೂ ತೀರಿಸ್ಬೇಕಲ್ಲ, ಋಣ ತೀರಿಸ್ಬೇಕಲ್ಲ, ಆ ರೀತಿ ಮಾಡಿಬಿಡ್ತಾರಂತೆ. ದುಷ್ಟರ ಕೈಯಿಂದ ಇಸ್ಕೊಂಡ್ರೆ ಏನಾದ್ರೂ ತಗೊಂಡ್ರೆ ಬಹಳ ಕಷ್ಟ. ಅಸತಾಂಚ ಪ್ರತಿಗ್ರಹ ಸ್ವಾಹ ಅಂತ ಅಸಜ್ಜನರಿಂದ ಪ್ರತಿಗ್ರಹ ಮಾಡಿತು ಅಂತಂದ್ರೆ ಇವನು ಸೂರ್ಯಾಂಶ ಆದರೂ ಕೂಡ ದುರ್ಯೋಧನನ ಅಂಗರಾಜ್ಯ ತಗೊಂಡಿದ್ದ, ಅದಕ್ಕೇನಾದ್ರೂ ಮಾಡಿ ಅವನಿಗೆ ಋಣ ತೀರಿಸಬೇಕಲ್ಲ, ದ್ರೌಪದಿಯನ್ನೇ ಕೊಟ್ಟು ಋಣ ತೀರಿಸ್ಬಿಡೋಣ ಅಂತ ವಿಚಾರ ಮಾಡಿಕೊಂಡು ಬಂದಿದ್ದಾನೆ. ಪ್ರಾಯೋಗತಸ್ತದನು ಭೂಪತಯೋಥ, ಜರಾಸಂಧ ಹೋದ ಮೇಲೆ ಹೆಚ್ಚಿನವರೆಲ್ಲ ಹೋಗೇ ಬಿಟ್ರಂತ. ಆದರೂ ಕೂಡ ಕರ್ಣೋ ದುರ್ಯೋಧನಾರ್ಥಮನುಗೃಹ್ಯ ಚಕರ್ಷ ಧನುಶ್ಚ ಕರ್ಷ, ಅವನಿನ್ನೂ ಜಾಸ್ತಿ ಎಳೆದ. ಯಾವುದರ ಬಲ ಅಂದ್ರೆ ಪರಶುರಾಮದೇವರ ಅನುಗ್ರಹ ಇತ್ತು. ಪರಶುರಾಮದೇವರ ಅನುಗ್ರಹ ಬಲದಿಂದ ಸ್ವಲ್ಪ ಜಾಸ್ತಿನೇ ಎಳೆದ ಆ ತಂತೆಯನ್ನ, ಈ ತುದಿಗೆ ಕಟ್ಟಬೇಕು ಅಂತ. ರೋಮ ಅವಶಿಷ್ಟ ಮಕರೋತ್ ಧನುಷೋಂತ ಮಾಶು, ಜರಾಸಂಧ ಸಾಸಿವೆ ಕಾಳಿನಷ್ಟು ಬಾಕಿ ಇದ್ದಾಗ ಎಳೆದ. ಇವನು ರೋಮಾವಶಿಷ್ಟಂ, ಇನ್ನೊಂದು ರೋಮ ಮಾತ್ರ ಸೇರ್ತಿತ್ತಂತ, ಅಷ್ಟು ಹತ್ತಿರದವರೆಗೆ ಎಳೆದಿದ್ದಾನೆ. ಒಂದು ರೋಮ ಮಾತ್ರದಷ್ಟು ಮಾತ್ರ ಬಾಕಿ ಉಳಿದಿತ್ತು. ಆವಾಗ ಏಟು ಬಿತ್ತು, ಮತ್ತೆ ಕೈ ಸೋತ್ ಹೋಯ್ತು, ಬಿಟ್ಟು ಏಟ್ ತಿಂದು ಅವನು ಕೂಡ ಹೊರಟಿದ್ದಾನೆ. ತಸ್ಮಿಂಶ್ಚತೇನ ವಿಹತೆ ಪ್ರತಿಸನ್ನಿವೃತ್ತೆ, ಎರಡು ಕಾರಣ ಏಟು ಬಿತ್ತು. ಒಂದು, ರುದ್ರದೇವರ ವರನೂ ಇತ್ತು. ದುರ್ಯೋಧನನಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡಿದ್ನಲ್ಲ, ಅಷ್ಟು ಹತ್ತಿರ ಹೇಳಿದ್ರು ಕೂಡ ಅವನ ಕೈಲಾಗದೆ ಹೆಚ್ಚು ಯಶಸ್ವಿ ಆದ ಎಲ್ರಿಗಿಂತ. ಆದ್ರೆ ಏಟ್ ತಿಂದು ಹೋದ. ಆಮೇಲೆ ಇವರೆಲ್ಲರೂ ಹೋದ್ಮೇಲೆ ಇನ್ಯಾರೂ ಆ ರಾಜರ ಕಡೆಯಿಂದ ಹೇಳುವವರೇ ಇಲ್ಲ ಅಂತ ಆಯ್ತು. ಆವಾಗ ಎದ್ರಂತೆ ಭೀಮಾರ್ಜುನರು. ಯಾವಾಗ್ಲೂ ಇವರು ಹಿಂದೂಸ್ತಾನದವ್ರು, ಸ್ವಲ್ಪ ಹಿಂದೂಸ್ತಾನ ಅಂದ್ರೆ ಹಿಂದೆ ಉಳ್ಕೊಂಡಿರ್ತಾರೆ, ಎಲ್ಲರದಾದ್ಮೇಲೆ ಮುಂದೆ ಬರ್ತಾರೆ. ಹಿಂದೂಸ್ತಾನ ಅಂದ್ರೆ ಹಾಗೆ, ಎಲ್ಲರದಾಗ್ಲಿ ಅವ್ರದ್ದೆಲ್ಲ ಮುಖಭಂಗ ಆಗ್ಲಿ ಆಮೇಲೆ ಹೋಗೋಣ ಅಂತ. ಎಲ್ಲೋ ಬ್ರಾಹ್ಮಣರ ಮಧ್ಯದಲ್ಲಿ ಒಂದ್ ಕಡೆ ಕೂತವರು ಭೀಮಾರ್ಜುನರು, ಇವರೆಲ್ಲ ಶಿಶುಪಾಲಂದಾಯ್ತು, ಅವ್ರದಾಯ್ತು, ಇವ್ರದಾಯ್ತು, ಜರಾಸಂಧ ಆಗಿ ಕರ್ಣ ಆಗಿ ಇನ್ಯಾರು ಬರೋರಿಲ್ಲ ಅಂತ ಆದಾಗ ಎದ್ರ. ಇದೇ ಅವ್ರ ಹನುಮಂತ ಯಾರಿಗೂ ಸಾಧ್ಯ ಇಲ್ಲ ಅಂತ ಆದ್ಮೇಲೆ ತಾನು ಲಂಘನೆ ಮಾಡ್ಲಿಕ್ಕೆ ಹೊರಟು. ಭೀಮಸೇನ ದೇವರು ಹಾಗೆ, ಅವರೆಲ್ಲ ಮರ ಹತ್ಲಿ ಏನೇನ್ ಮಾಡ್ತಾರೆ ಮಾಡ್ಲಿ. ದ್ರುಪದ ರಾಜನ ನಿಗ್ರಹ ಮಾಡುವಾಗ್ಲೂ ಹಾಗೆ ಭೀಮ ಇವರೆಲ್ಲ ಸುಮ್ಮನೆ ನಿಂತಿದ್ರು, ಹಿಂದುಳ್ಕೊಂಡ್ ಬಿಟ್ಟಿದ್ರು. ಕೌರವರ ಕೈಯಿಂದ ಆಗ್ಲಿಲ್ಲ ಅಂತ ಆದಾಗ ಮತ್ತೆ ತಾವು ಹೋದ್ರು ದ್ರುಪದ ರಾಜನ ಬಂಧನ ಮಾಡ್ಲಿಕ್ಕೆ, ದ್ರೋಣಾಚಾರ್ಯಕ್ಕೆ ತಂದು ಒಪ್ಪಿಸ್ಲಿಕ್ಕೆ. ಇಲ್ಲಿಯೂ ಕೂಡ ಪಾಂಡವರು ಸುಮ್ಮನೆ ಕೂತಿದ್ರು, ನೋಡ್ತಾ ಕೂತಿದ್ರು ತಮಾಷೆ. ಇವರದ್ದೆಲ್ಲ ಆದ್ಮೇಲೆ ಎದ್ದನಂತೆ ಭೀಮ ಅರ್ಜುನ ಇಬ್ರು ಕೂಡ ಎದ್ರು. ಆಚಾರ್ಯ ಹೇಳ್ತಾರೆ, ಭೀಮಾರ್ಜುನವು ದ್ವಿಜ ಸದಸ್ಯುಪಸನ್ನಿವಿಷ್ಟವು, ಬ್ರಾಹ್ಮಣರ ಸಭೆಯಲ್ಲಿ ಕೂತವರು ಎದ್ರಂತೆ. ಕೂತಸ್ಥತು ರವಿ ಶಶಿ ಪ್ರತಿಮಾನ ರೂಪವು, ರವಿ ಶಶಿಗಳಂತೆ ಸೂರ್ಯ ಚಂದ್ರರಂತೆ ಎದ್ರಂತೆ ಭೀಮಾರ್ಜುನರು. ಯಾರು ಸೂರ್ಯರಂತೆ, ಯಾರು ಚಂದ್ರನಂತೆ? ಭೀಮ ಸೂರ್ಯನಂತೆ, ಅರ್ಜುನ ಚಂದ್ರನಂತೆ. ಯಾಕೆ ಅಂದ್ರೆ ಚಂದ್ರನಿಗೆ ಸ್ವಂತ ಕಿರಣ ಇರೋದಿಲ್ಲ, ಸೂರ್ಯನ ಕಿರಣನೇ ಚಂದ್ರನ ಮೂಲಕ ಬರೋದು ತಂಪಾಗಿ. ಸೂರ್ಯಂದು ಡೈರೆಕ್ಟ್ ಆಗಿ ಬಂದ್ರೆ ಸ್ವಲ್ಪ ಉಷ್ಣ, ಚಂದ್ರನ ಮೂಲಕ ಬಂದ್ರೆ ತಂಪು. ಚಂದ್ರನಿಗೆ ಬರೋದೇ ಸೂರ್ಯನ ಕಿರಣ. ಅರ್ಜುನನಿಗೆ ಬಂದದ್ದೇ ಭೀಮಂದೇ ಉತ್ಸಾಹ ಇಲ್ಲ, ಭೀಮಂದೇ ಬಲ. ಭೀಮ ಕೊಟ್ರೆ ಅವಕಾಶ ಕೊಟ್ರೆ ಉಂಟು, ಅರ್ಜುನನಿಗೆ ಇಲ್ಲಿದ್ರೆ ಏನಿತ್ತು. ತಾನೇ ಮುಂದುವರೆದಿದ್ರೆ ಅರ್ಜುನನಿಗೆ ಯಾವ ಕೀರ್ತಿನೂ ಬರ್ತಿದ್ದಿಲ್ಲ. ಆದ್ರಿಂದ ತನ್ನ ತಮ್ಮ ಪರಮಾತ್ಮನಿಗೆ ಬೇಕಾದವನು ಅನ್ನೋ ದೃಷ್ಟಿಯಿಂದ ಭೀಮ ಒಳ್ಳೆ ಅವಕಾಶ ಮಾಡಿಕೊಡ್ತಿದ್ದಂತೆ. ಆದ್ರಿಂದ ಭೀಮ ರವಿ ಇದ್ದಂತೆ, ಅರ್ಜುನ ಚಂದ್ರ ಇದ್ದಂತೆ. ಇವರು ಬ್ರಾಹ್ಮಣರ ಸಭೆಯಲ್ಲಿ ಕೂತವರು ಇಬ್ರು ಕೂಡ ಎದ್ರು. ಬೇರೆ ಬ್ರಾಹ್ಮಣರೆಲ್ಲ ಇವರು ಶೆಲ್ಲ ಎಳಿತಿದ್ದಾರೆ, ನೀವ್ಯಾಕೆ ಎದ್ರು, ಊಟಕ್ಕೆ ಬಂದವರು ಕೂಡ್ರಿ ಅಂತ, ನಮ್ಮ ಮರ್ಯಾದೆ ತೆಗ್ದಿರಿ ಅಂತ. ಕೊನೆಗೆ ನೀವೇನೋ ಹೋಗ್ಬಿಡ್ತೀರಿ. ಕೊನೆಗೆ ಬರೋದು ಯಾರಿಗೆ? ಭೀಮಾರ್ಜುನರು ಇಬ್ರು, ಯಾರೋ ಇಬ್ರು ಬ್ರಾಹ್ಮಣರು ಬಂದು ಭಾರಿ ಉತ್ಸಾಹ, ದ್ರೌಪದಿ ಮೇಲೆ ಆಸೆ ಇಟ್ಕೊಂಡು ಬಂದ್ರು, ಮರ್ಯಾದೆ ಕಳ್ಕೊಂಡು ಹೋದ್ರು ಅಂತ. ಹಂಗನ್ನೋದಲ್ಲ, ಇಡೀ ಬ್ರಾಹ್ಮಣ ಸಮಾಜಕ್ಕೆ ಹೋಗ್ತು. ಇದನ್ನ ಯೋಚನೆ ಮಾಡ್ಬೇಕು. ಇದನ್ನ ಬರೀತಾರ ಆಚಾರ್ಯರು. ಭೀಮಾರ್ಜುನರು ಎದ್ದಾಗ ಅವರನ್ನ ಉಳಿದ ಬ್ರಾಹ್ಮಣರೆಲ್ಲ ಎಳೆದು ಕೂಡಿಸ್ತಾ ಇದ್ದಾರಂತೆ, ನೀವು ಹೋಗಬೇಡ್ರಿ, ನಿಮಗ್ ಸಂಬಂಧ ಅಲ್ಲ ಸ್ವಯಂವರ ಅಂತ. ಯಾಕೆ ಅಂದ್ರೆ ಒಬ್ಬ ಬ್ರಾಹ್ಮಣನಿಗೆ ಅವಹೇಳನ ಆಯ್ತು ಅಂತಂದ್ರೆ ಅವನ ಹೆಸರು ಉಲ್ಲೇಖ ಆಗೋದಿಲ್ಲ, ಇಡೀ ಬ್ರಾಹ್ಮಣ ವರ್ಗದ್ದು ಬರ್ತದೆ. ಇವತ್ತು ಬ್ರಾಹ್ಮಣರದ್ದೇ ಮರ್ಯಾದೆ ತೆಗಿತಾರೆ ಬೇಕಾದ್ರೆ. ಯಾಕೆ? ಅವ್ರಿಗೇನು ವೈಯಕ್ತಿಕ ದ್ವೇಷ, ಆದ್ರೆ ನಮ್ಮದೂ ಹೋಗ್ತದೆ, ಅದ್ರ ಜೊತೆಗೆ ನಮ್ಮ ಸಮಾಜದ್ದೇ ಹೋಗ್ತದೆ ಅನ್ನುವಂತಹ ಪರಿಕಲ್ಪನೆನೇ ಇರೋದಿಲ್ಲ. ಇಂಥ ಪ್ರಸಂಗ ಬ್ರಾಹ್ಮಣರು, ಅದು ಬ್ರಾಹ್ಮಣ ವೇಷದಲ್ಲಿದ್ದಂತಹ ಭೀಮಾರ್ಜುನರು ಎದ್ದಾಗ ಬೇಡ ಅಂತ ಉಳಿದವರು ತಡಿತಿದಾರಂತೆ. ಅದು ಬಹಿರಂಗವಾಗಿ ಹೇಳಿದ್ರು ಮರ್ಯಾದೆ ಹೋದಂಗೆ, ಅದಕ್ಕೆ ಮೆಲ್ಲಕ್ಕೆ ಹೇಳಿ ತಡಿತಾ ಇದ್ದಾರಂತೆ. ಕೂಡ್ರು, ನಿಮಗೆಲ್ಲ ಹೇಳಿದ್ದು ಅವರವ್ರಿಗೆ ಆಗ್ಲಿಲ್ಲ, ಕರ್ಣ ಜರಾಸಂಧರಿಗೆ ಆಗ್ಲಿಲ್ಲ, ನಿಮ್ಗೇನಾಗ್ತದೆ ಅಂತ. ವಿಪ್ರೇಶು ತತ್ರ ಚ ಭಿಯಾ ವಿನಿವಾರಯತ್ಸು. ಏನು ಭಿಯ, ಏನ್ ಹೆದರಿಕೆ ಅಂತಂದ್ರೆ ನಮ್ಮ ಸಮಾಜದ ಮರ್ಯಾದೆ ಹೋದೀತು ಅಂತ ಹೆದರಿಕೆ.
ನಾವು ಯಾವ ಸಮಾಜದಲ್ಲಿ ಹುಟ್ಟಿದ್ದೀವಿ, ನಮ್ಮ ಮನೆ ಸುತ್ತಲೂ ನಮ್ಮ ಪರಿಸರ, ನಮ್ಮ ಮನೆ ನಾವು ಚೆನ್ನಾಗಿಟ್ಕೊಂಡ ಹಾಗೆ ನಮ್ಮ ಸಮಾಜವನ್ನೇ ನಾವು ಕಾಪಾಡಿಕೊಳ್ಳಬೇಕು. ಅದು ನಮ್ಮ ಜವಾಬ್ದಾರಿ. ನಾವು ಮಾತ್ರ ಒಬ್ಬ ವ್ಯಕ್ತಿ ಅಲ್ಲ, ನಾವು ಬಿಂದು ಅಲ್ಲ, ಸಿಂಧುವಾಗಿ ವರ್ತಿಸಬೇಕು. ನಾವು ಸಿಂಧುವಿನಲ್ಲಿರೋ ಒಂದು ಬಿಂದು, ನಾವು ಬಿಂದು ಉಳಿಬೇಕಾಗಿದ್ರೆ ನಮ್ಮ ಸಿಂಧು ಉಳಿಬೇಕು ಅನ್ನುವ ಎಚ್ಚರಿಕೆ ಬೇಕು. ಯಾವುದೋ ವೈಯಕ್ತಿಕವಾದಂತಹ ಇದರಿಂದ ಮಿತಿ ಮೀರಿ ವರ್ತಿಸಿದಾಗ ಈ ಪ್ರಸಂಗ ಆಗ್ತದೆ ಅನ್ನೋದನ್ನು ಸೂಚನೆ ಕೊಡ್ತಾ ಇದ್ದಾರೆ. ಹೋಗ್ಬೇಡ್ರಿ, ನಮ್ಮದೆಲ್ಲರದ್ದು ಮರ್ಯಾದೆ ಹೋಗ್ತದೆ ಅಂತ ಉಳಿದು ಬ್ರಾಹ್ಮಣರು ತಡೀತಿದ್ದಾರೆ. ಅವನು ಹೋದ್ರೆ ಹೋಗ್ಲಿ, ಮುಖಭಂಗ ಮಾಡ್ಕೊಂಡು ಬರ್ಲಿ, ನಾವು ಆಮೇಲೆ ಚಪ್ಪಾಳಿ ತಟ್ಟೋಣ ಅಂತಲ್ಲ. ಇವರೇನೋ ಅವ್ರಿಗೆ ಚಪ್ಪಾಳಿ ತಟ್ಟಬಹುದು, ಉಳಿದವರೆಲ್ಲ ಸೇರಿ ಇವರಿಗೆ ಚಪ್ಪಾಳಿ ತಟ್ತಾರೆ, ಹೋಗದೇ ಇದ್ದವರಿಗೂ ಚಪ್ಪಾಳಿ ತಟ್ತಾರೆ. ಆ ಎಚ್ಚರಿಕೆ ಬೇಕು. ಉತ್ತಸ್ಥತು ರವಿಶಶಿ ಪ್ರತಿಮಾನ ರೂಪವು ವಿಪ್ರೇಶು ತತ್ರಚಭಿಯ ವಿನಿವಾರಯತ್ಸು. ಆದ್ರೆ ಇವ್ರದೇನ ಅಭಿಪ್ರಾಯ ಇತ್ತು, ಆದ್ರೂ ಹೋದ್ರು. ಯಾಕೆಂದ್ರೆ ಬ್ರಾಹ್ಮಣರಾದಂಥ ನಿಮಗೂ ಎಲ್ರಿಗೂ ಮರ್ಯಾದೆ ಬರ್ತದೆ ನೋಡ್ರಿ. ಬರೇ ಊಟಕ್ಕಿರುವವರು ಅಲ್ಲ ಅನ್ನೋದನ್ನ ನಾವು ತೋರಿಸ್ತೀವಿ ಅಂತ ಇವರಿಬ್ರು ಎದ್ರು, ಬ್ರಾಹ್ಮಣ ವೇಷದಿಂದಲೇ ಎದ್ರು. ಅದಕ್ಕೆ ಹೇಳ್ತಾರೆ, ದುರ್ಬಲ ಅಪಿ ವಿಪ್ರಾಹಿ ಬಲಿಯಾಂಸ ಸ್ವತೇಜಸ. ಇಂಥದ್ರಲ್ಲಿ ಬಲ ಇಲ್ಲ ಅಂತ ತಿಳ್ಕೋಬೇಡ್ರಿ, ಅವರ ತೇಜಸ್ಸಿನಿಂದ ಏನು ಬೇಕಾದ್ರೆ ಅವರು ಸಾಧನೆ ಮಾಡಬಲ್ಲರು. ಬ್ರಾಹ್ಮಣೋ ನಾವಮಂತವ್ಯ ಸದಸದ್ವಾ ಸಮಾಚರನ್. ಏನೇ ಇರ್ಲಿ, ಸತ್ತೇ ಇರ್ಲಿ ಅಸತ್ತೇ ಇರ್ಲಿ, ಬ್ರಾಹ್ಮಣೋ ನಾವಮಂತವ್ಯ ಸದ ಅಸದ್ವಾ ಸಮಾಚರನ್. ಅವನಿಗೆ ತೇಜಶಕ್ತಿ ಇರ್ತದೆ, ಅದರ ಬಲದಿಂದ ಅವನು ಏನು ಬೇಕಾದ್ರೂ ಸಾಧಿಸಬಲ್ಲ. ಅಂಥ ಮಂತ್ರ ಶಕ್ತಿ ಇರ್ತದೆ ಅವರಿಗೆ ಅನ್ನೋದನ್ನು ತೋರಿಸಬೇಕು. ಇವರಂತೂ ಒಳಗೊಳಗೆ ಕ್ಷತ್ರಿಯರೇ, ಹೊರಗಿನಿಂದ ವೇಷ ಬ್ರಾಹ್ಮಣ ವೇಷ. ಈ ದೃಷ್ಟಿಯಿಂದ ಇವರು ಕೂಡ ಎದ್ರಂತೆ. ನೀವೇನು ಭಯಪಡಬೇಡಿ, ನಮ್ಮ ಸಮಾಜಕ್ಕೆ ನಾವೇನು ಅವಹೇಳನ ಆಗೋ ಹಾಗೆ ಮಾಡೋದಿಲ್ಲ, ಚಪ್ಪಾಳಿ ತಟ್ಟಿ ನಗೋ ಹಾಗೆ ನಾವು ಮಾಡೋದಿಲ್ಲ, ಕೀರ್ತಿ ತಂದುಕೊಡ್ತೇವೆ ಅಂತ ಎದ್ರು. ಆವಾಗ ಇವರ ಉತ್ಸಾಹ, ಇವರ ಮುಖದ ಆ ಕಾಂತಿ, ಅದನ್ನೆಲ್ಲ ನೋಡಿ ಇನ್ ಕೆಲವರು ಬ್ರಾಹ್ಮಣರಂದ್ರಂತೆ, ಇರ್ಲಿ ನಮಗೊಂದು ಕೀರ್ತಿ ಬರ್ತದೆ, ನಮ್ಮ ಸಮಾಜಕ್ಕೆ ಒಂದು ಹೆಮ್ಮೆ ಬರ್ತದೆ, ಇದು ನಮ್ಮ ಸಮಾಜಕ್ಕೆ ಹೆಮ್ಮೆ ಆಗ್ತದೆ ಅಂತಂದು ಉಳಿದವರು ಸಮಾಧಾನನೂ ಮಾಡ್ಕೊಂಡ್ರಂತೆ. ಆದ್ರಿಂದ ಒಬ್ಬ ಒಂದು ಸಮಾಜದಲ್ಲಿ ಮುಂದೆ ಬಂದಾಗ ಅವನನ್ನು ಅಭಿನಂದನೆ ಮಾಡಬೇಕು. ಉಳಿದವರೆಲ್ಲ ಅಭಿನಂದನೆ ಮಾಡಬೇಕಾದದ್ದು, ನಮಗಿದು ಹೆಮ್ಮೆ, ನಮಗ್ ಕೀರ್ತಿ ಬಂತು ಅಂತ ಆ ರೀತಿ ಮಾಡಬೇಕೇ ಹೊರತು ಮೇಲೆ ಹೋಗುವವನನ್ನು ಕಾಲು ಹಿಡಿದು ಎಳೆಯುವ ಕೆಲಸ ಯಾರು ಕೂಡ ಮಾಡ್ತಾರೆ. ಅದಕ್ಕೆ ಬೇರೆ ಬ್ರಾಹ್ಮಣರು ವಿಪ್ರಾಶ್ಚಕೆ ಕೇಚಿತ್ ಅತಿಯುಕ್ತ ಮಿಮೌಚ ವೀರವು ತೇವೋಪಮಾವಿತಿ ವಚೋ ಜಗದುಸ್ತತಸ್ತೌ. ಆಗ ಅವರಿಬ್ರು ದೇವತೆಗಳಿಗೆ ಸಮಾನರು, ನಮ್ಮ ಕೀರ್ತಿ ತರ್ತಾರೆ ಅಂತ ಉಳಿದವರು ಹರಿಸಿದ್ರು. ಅವರಿಬ್ರು ಎದ್ದವರು. ಅರ್ಜುನ ವಿಶೇಷವಾಗಿ ದೃಷ್ಟೈವ ಕೃಷ್ಣ ಮುಖ ಪಂಕಜ ಮಾಚು ಚಾಪ ಸಾನ್ನಿಧ್ಯ ಮಾಯೇತು ಉತ್ತಮ ವೀರ್ಯಸಾರು. ಇಬ್ರೂ ಕೂಡ ಯಾರಿಗೂ ಗೊತ್ತಾಗದೇ ಇದ್ದ ಹಾಗೆ ಕೃಷ್ಣನ ಮುಖಾರವಿಂದ ನೋಡಿ, ಕೃಷ್ಣನ ಮುಖ ಅಲ್ಲಿ ಬಂದಿದ್ದ ಕೃಷ್ಣ ಗೊತ್ತಿತ್ತು, ಯಾದವರೆಲ್ಲ ಬಂದಿದ್ರು ಈ ಸ್ವಯಂವರ ನೋಡ್ಲಿಕ್ಕೆ ಅಂತ. ಇವರಿಬ್ಬರು ಕೃಷ್ಣನ ಮುಖ ನೋಡಿದ್ರು. ಅಷ್ಟರಲ್ಲೇ ಕೃಷ್ಣ ಯಾರಿಗೂ ಗೊತ್ತಾಗದ ಹಾಗೆ ಅನುಮತಿ ಕೊಟ್ಬಿಟ್ಟಿದೆ. ಅದು ಏನ್ ಸೂಕ್ಷ್ಮ ಅವರಿದ್ದು, ಏನ್ ಕಣ್ಸನ್ನೆ ಮಾಡ್ತಿದ್ರು ಏನು. ಆ ರೀತಿ ಕೃಷ್ಣ ಅವನು ಸೂಚನೆ ಮಾಡಿದ. ಹೋಗ್ರಿ ಅಂತ ಅನುಮತಿ ಸಿಕ್ತು. ಮುಖ್ಯ ಅದು ಬೇಕು, ಬ್ರಾಹ್ಮಣರು ಬೇಡ ಅಂತ ಹೇಳಿದ್ರೇನು ಬಿಟ್ರೇನು, ದೇವರ ಅನುಮತಿ ಇದ್ರೆ ಆಗೋಯ್ತು. ಕೃಷ್ಣನ ಮುಖ ನೋಡಿ ಅಲ್ಲಿಂದ ಚಾಪದ ಸಾನ್ನಿಧ್ಯಕ್ಕೆ ಇಬ್ರು ಕೂಡ ಬಂದ್ರು. ಅಲ್ಲಿಂದ ಅರ್ಜುನ ಹೇಳಿದಂತೆ, ಅಣ್ಣ ನಾನ್ ಹೋಗ್ಲಾ ಅಂತ ಕೇಳಿ, ನಾನಿಲ್ಲಿ ಬಂದದ್ದು ನಾನು ಎತ್ತಲಿಕ್ಕೆಲ್ಲ, ನಿನ್ನನ್ನು ಕಳಿಸ್ಲಿಕ್ಕೆ ಬಂದಿದ್ದೀನಿ ಅಂತಾನು. ನಿನಗೆ ಅನುಮತಿ ಕೊಡ್ಲಿಕ್ಕೆ ಬೆನ್ ತಟ್ಲಿಕ್ಕೆ ಇಲ್ಲಿ ತನಕ ಬಂದಿದ್ದೀನಿ ಅಂತಾರೆ. ಭೀಮನ ವಾತ್ಸಲ್ಯ ಅರ್ಜುನನ್ನ ಕರೆಕೊಂಡು ಅಲ್ಲಿ ತನಕ ಬಂದಂತೆ, ಚಾಪದ ಸಾನ್ನಿಧ್ಯದ ತನಕ ಬಂದು, ತತ್ರ ಅರ್ಜುನ ಪವನಜಾತ್ ಪ್ರಿಯತೋಪ್ಯನುಜ್ಞಾಮಾದಾಯ ಕೇಶವಮಜಂ ಮನಸಾ ಪ್ರಣಮ್ಯ ಕೃತ್ವಾ ಗುಣಾನ್ವಿತ ಮಧು ಧನುರಶ್ರಮೇಣ ಯಂತ್ರಾಂತರೇಣ ಸಶರೀರಧುನೋಚ್ಚ ಲಕ್ಷಂ. ಭೀಮನಿಂದ ಅನುಮತಿ ಪಡೆದ. ಅನುಮತಿ ಕೊಡ್ಲಿಕ್ಕೆ ಭೀಮ ಬಂದಿದ್ದ. ಅಲ್ಲಿಂದ ಮನಸ ಕೃಷ್ಣನ ಹತ್ರ ಅನುಮತಿ ಕೇಳಿದ್ನಂತೆ. ಹಾಗೆ ಹನುಮಂತ ದೇವರು ಹಾರುವಾಗ ಮನಸ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ, ಆ ರೀತಿ ಇವನು ಕೃಷ್ಣಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಅಂತ ಅರ್ಜುನ ಮನಸ ಕೃಷ್ಣನ ನಮಸ್ಕಾರ ಮಾಡಿ, ಕೃತ್ವ ಗುಣಾನ್ವಿತ ಮದು ಬಂದು ಯಾವ ಶ್ರಮನೂ ಇಲ್ಲದೆ ಬೇರೆಯವರೆಲ್ಲ ಆ ತಂತು ಎಳೆದು ಕಟ್ಟುವಾಗ ಮುಖ ಎಲ್ಲ ಬೆವಿತಂತೆ, ಮುಖ ಕೆಂಪಾಯ್ತು, ಕಣ್ಣು ಕಿವಿ ಎಲ್ಲ ಉರಿಲಿಕ್ಕೆ ಶುರುವಾಯ್ತು, ಕಾಲು ನಡಗಿತು, ಕೈ ನಡಗಿತು, ಬಿದ್ದರು. ಅರ್ಜುನ ಯಾವ ಪರಿಶ್ರಮವೂ ಕೂಡ ಇಲ್ಲದೇನೆ ಅನಾಯಾಸವಾಗಿ ಆ ಬಿಲ್ಲಿಗೆ ಹಗ್ಗ ಕಟ್ಟಿ, ಆ ತಂತಿಯನ್ನು ಕಟ್ಟಿ 5 ಬಾಣಗಳನ್ನು ತಗೊಂಡು ಅದನ್ನು ಬಿಟ್ಟು ಯಂತ್ರಾಂತರೇಣ ಶಶರೇರ ಅಧುನೋಚ್ಚ ಲಕ್ಷಾಂ, ಕೆಳಗಡೆ ನೀರಿನಲ್ಲಿ ಪ್ರತಿಬಿಂಬ ನೋಡಿ ಮೇಲ್ಮುಖವಾಗಿ ತೂತಿನಿಂದ ಆ ಬಾಣ ಹೋಗುವಂತೆ ಬಾಣ ಬಿಟ್ಟು ಆ ಲಕ್ಷ್ಯವನ್ನು ಭೇದಿಸಿದ. ದ್ರೌಪದಿ ದೇವಿ ಸಂತೋಷದಿಂದ ಬಂದು ಮಾಲೆ ಹಾಕಿದ್ದ. ಆಗಿನ ಮಾಲೆ ಇತ್ತಲ್ಲ, ಆ ಮಾಲೆಯನ್ನು ಹಾಕಿದ್ದು. ಇದು ಭಾರತದ ಕಥೆ. ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ ಅಂತ ತಗೊಂಡ್ರೆ, ಆಧ್ಯಾತ್ಮಿಕವಾಗಿ ತಗೊಂಡ್ರೆ 5 ಬಾಣ ಅಂತಂದ್ರೆ ಮನಸ್ಸಿನ 5 ವೃತ್ತಿಗಳು.
ಪಂಚವರನ್ ಮನಸ್ಸು ಅಂತಾರೆ. 5 ಪ್ರಭೇದ: ಮನಸ್ಸು, ಬುದ್ಧಿ, ಚಿತ್ತ, ಚೇತನ, ಅಹಂಕಾರ ಅಂತ ಪಂಚಪ್ರಭೇದವುಳ್ಳಂತಹ ಮನಸ್ಸೇ 5 ಬಾಣ ಅಂದ್ರೆ ಆ ಮನಸ್ಸಿನ ಪಂಚಪ್ರಭೇದ. ಕೆಳಗಡೆ ನೀರಿನಲ್ಲಿ ಪ್ರತಿಬಿಂಬ ನೋಡಬೇಕು ಅಂತಂದ್ರೆ ನೀರು ಅಂದ್ರೆ ಶಾಸ್ತ್ರದ ಸಂಕೇತ, ಅದರಲ್ಲಿ ಪರಮಾತ್ಮನ ಪ್ರತಿಬಿಂಬ ನೋಡಬೇಕು ಅಂತಂದ್ರೆ ಶಾಸ್ತ್ರದಲ್ಲಿ ಭಗವಂತನ ತತ್ವ ಅರ್ಥ ಮಾಡಿಕೊಳ್ಬೇಕು. ಪ್ರಣವೋ ಧನು ಶರೋಶ್ಯಾತ್ಮ ಬ್ರಹ್ಮ ತಲ್ಲಕ್ಷ್ಯ ಮುಚ್ಯತೆ ಅಂತ ಉಪನಿಷತ್ನಲ್ಲಿ. ಆ ಧನುಸ್ಸು ಅದೇ ಪ್ರಣವ ಓಂಕಾರ ಸ್ವರೂಪವಾಗಿರ್ತಕ್ಕಂಥದ್ದು. 5 ಬಾಣಗಳೇ 5 ಪ್ರಭೇದದ ಮನಸ್ಸು. ಮತ್ಸ್ಯಯಂತ್ರ ಅಂದ್ರೆ ಮತ್ಸ್ಯಾದಿ ಅವತಾರಗಳನ್ನು ತಾಳಿರ್ತಕ್ಕಂತಹ ಪರಮಾತ್ಮ ಪರಬ್ರಹ್ಮನೇ ಲಕ್ಷ್ಯ. ಮನಸ್ಸೆಂಬ ಬಾಣವನ್ನ ಓಂಕಾರವೆಂಬ ಧನುಸ್ಸಿನಿಂದ ಆ ಪರಮಾತ್ಮನ ಕಡೆ ಬಿಡಬೇಕು. ಮೊದಲು ಶಾಸ್ತ್ರದಲ್ಲಿ ಪರಮಾತ್ಮನನ್ನು ಅವಲೋಕನೆ ಮಾಡಿಕೊಂಡು ಆಮೇಲೆ ಶಾಸ್ತ್ರದಿಂದ ಜ್ಞಾನ ಸಂಪಾದನೆ ಮಾಡಿ ಮನಸ್ಸನ್ನ ಪರಮಾತ್ಮನಲ್ಲಿ ಹಾಕಬೇಕು, ಪರಮಾತ್ಮನನ್ನು ಧ್ಯಾನ ಮಾಡಬೇಕು ಅನ್ನೋದೇ ಇದರ ತತ್ವ. ಉಪನಿಷತ್ತಿನ ಸಾರ ಮಹಾಭಾರತದಲ್ಲಿ ಈ ರೀತಿ ಬಂದಿದೆ. ಆಮೇಲೆ ದ್ರೌಪದಿ ದೇವಿ ಮಾಲೆ ಹಾಕಿದ್ಲು ಅಂತಂದ್ರೆ ವೇದ ಲಕ್ಷ್ಮಿ ಶಾಸ್ತ್ರ ಒಲಿಯೋದು ಆವಾಗ. ಧ್ಯಾನ ಮಾಡಿದಾಗ ಶಾಸ್ತ್ರ ಅಧ್ಯಯನ ಮಾಡಿದ್ದು ಸಾರ್ಥಕ ಆಗ್ತದೆ ಅನ್ನುವಂತಹ ಅಧ್ಯಾತ್ಮಾರ್ಥವನ್ನು ನಾವು ತಿಳ್ಕೊಳ್ಬೇಕು. ದ್ರೌಪದಿ ಮಾಲೆ ಹಾಕಿದ್ಲು. ದ್ರೌಪದಿ ಮಾಲೆ ಹಾಕಿದ ನಂತರ ಆ ಕ್ಷಣದಲ್ಲೇ ರಾಜರಿಗೆಲ್ಲ ಅಸಹನೆ ಶುರುವಾಯ್ತಂತೆ. ಯಾರ್ಯಾರು ಇದ್ರೋ, ಕರ್ಣ ಇದ್ದ, ಓದೋನ್ ಜರಾಸಂಧ ಹೋಗಿದ್ದ, ಕರ್ಣ ಇದ್ದ, ಶಲ್ಯ ಇದ್ದ, ಅವರಿಗೆಲ್ಲ ಅಸಹನೆ ಪ್ರಾರಂಭ ಆಯ್ತು. ನಮಗಾಗದೇ ಇದ್ದ ಕೆಲಸ ಇವರು ಮಾಡಿದ್ರಲ್ಲ ಅಂತ. ಇವರಿಗೆ ಸೋದರ ಮಾವನೇ ಶಲ್ಯ, ಆದ್ರೂ ಅವನಿಗೆ ಅಸಹನೆ ಆಯ್ತು. ಸೋದರ ಮಾವನಿಗೆ ಆಗೋದೇನು ಬಂತು? ತಮ್ಮನಿಗೆ ಏಳಿಗೆ ಆದಾಗ ಅಣ್ಣನಿಗೆ ಅಸಹನೆ ಆಗ್ತದೆ, ಅಣ್ಣನಿಗೆ ಆದಾಗ ತಮ್ಮನಿಗೆ ಆಗ್ತಿರ್ತದಂತೆ. ಅಂಥದ್ದು ಸೋದರ ಮಾವನಾದ ಶಲ್ಯನಿಗೂ ಅಸಹನೆ ಆಯ್ತು, ಬೇರೆ ರಾಜರಿಗೂ ಅಸಹನೆ ಆಯ್ತು. ಅವರೆಲ್ಲ ಅಸಹನೆಯಿಂದ ಇಡೀ ರಾಜಮಂಡಲವೇ ಕ್ಷೋಭೆಗೊಂಡು ಈ ಬ್ರಾಹ್ಮಣ ವೇಷದಲ್ಲಿದ್ದಂಥ ಭೀಮಾರ್ಜುನರ ಮೇಲೆ ಆಕ್ರಮಣ ಮಾಡಿಕೊಂಡು ಬಂತು. ಇಲ್ಲಿ ಇನ್ನೊಂದು ವಿಶೇಷ ವಿಚಾರ ಇದೆ. ಕರ್ಣ ಬಂದಾಗ ಮಾಲಿ ಹಿಡ್ಕೊಂಡು ನಿಂತಹ ದ್ರೌಪದಿ ಪ್ರತಿಭಟನೆ ಮಾಡಿದ್ಲು ಅಂತ ಕೆಲವು ಮಹಾಭಾರತದಲ್ಲಿ. ಕರ್ಣ ಬಂದ ಕೂಡಲೇ ಇವನು ಸೂತ ಸಾರಥಿ, ಅದೆಂದೋ ನಿಶ್ಚಯ ಆಗಿ ಹೋಗಿತ್ತು, ಅವನು ಎಲ್ಲರೂ ಬಹಿರಂಗ ಆಗಿತ್ತು ಅವನು ಸೂತ ಅಂತನ್ನೋದು. ಕರ್ಣ ಬಂದ ಕೂಡಲೇ ಹೇಳಿದಂತೆ ನಾಹಂ ವರಯಾಮಿ ಸೂತಂ, ನಾನು ಸೂತನನ್ನ ವರಿಸೋದಲ್ಲ, ನಾನು ಕ್ಷತ್ರಿಯರಾಗಬೇಕು ನನಗೆ ಅಂತ ಹೇಳಿದ್ದಂತೆ ದ್ರೌಪದಿ ದೇವಿ. ಹೀಗೆ ಅಂತ ಕೆಲವು ಮಹಾಭಾರತದಲ್ಲಿ, ಆಚಾರ್ಯರ ಮಹಾಭಾರತದಲ್ಲಿ ಇದಿಲ್ಲ. ಇದು ಪ್ರಕ್ಷಿಪ್ತ ಆಗಿದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಯಾಕೆ ಅಂದ್ರೆ ದೃಷ್ಟದ್ಯುಮ್ನ ಹೇಳುವಾಗ ಏನ್ ಹೇಳಿದ್ರು, ರಾಜರು ಯಾರಾದ್ರೂ ಬರಬಹುದು ಅಂತ ಹೇಳಿದ್ರು. ಯಾರು ಬಂದು ಇದಕ್ಕೆ ಹೆದೆ ಏರಿಸಿ 5 ಬಾಣಗಳನ್ನು ಬಿಟ್ಟು ಮತ್ಸ್ಯಯಂತ್ರ ಭೇದಿಸ್ತಾರೆ, ಅವರ ಕೊರಳಿಗೆ ಮಾಲೆ ಹಾಕ್ತಾಳೆ, ತಮ್ಮ ಅನುಯಾತಿ, ಅವರ ಅಧೀನ ಆಗ್ತಾಳೆ. ಅಷ್ಟಿತ್ತು. ಆದ್ರೆ ಇಷ್ಟಿರುವಾಗ ದ್ರೌಪದಿ ದೇವಿ ಏನೋ ಧಾರ್ಷ್ಟ್ಯ ತೋರಿಸಿ ಅವರ ನಿಯಮಕ್ಕೆ ಮೀರಿ ತಾನು ನಾಹಂ ವರಯಾಮಿ ಸೂತಂ, ನಾನು ಸೂತನನ್ನು ವರಿಸೋದಿಲ್ಲ, ನಮಗೆ ಕ್ಷತ್ರಿಯರೇ ಆಗಬೇಕು, ಈ ಪಣಕ್ಕೆ ಬರಬೇಕಾದವರು ಕ್ಷತ್ರಿಯರೇ ಬರಬೇಕು ಅನ್ನುವಂಥ ಧಾರ್ಷ್ಟ್ಯದ ಮಾತಾಡಿದ್ದು ದ್ರೌಪದಿ ಅಂತನ್ನೋದು ಅದು ಈ ಆಚಾರ್ಯರ ಪಾಠದಲ್ಲಿ ಇಲ್ಲ. ದ್ರುಪದರಾಜನ ನಿರ್ಬಂಧನೂ ಹಾಗಿದ್ದಿಲ್ಲ. ಒಂದು ವೇಳೆ ಹಾಗೆ ಅವಳು ಹೇಳಿದ್ರೆ, ದ್ರೌಪದಿ ದೇವಿ ಹೇಳಿದ್ರೆ, ಬ್ರಾಹ್ಮಣ ವೇಷದಲ್ಲಿ ಭೀಮಾರ್ಜುನರು ಬಂದಾಗ ಆಗಿ ಹೇಳಬೇಕಾಗಿತ್ತು. ನಾಹಂ ವರಯಾಮಿ ವಿಪ್ರಂ ಅನ್ನಬೇಕಾಗಿತ್ತು. ನಾಹಂ ವರಯಾಮಿ ಸೂತಂ ಅಂದವಳು ಇಲ್ಲಿ ಅನ್ಲಿಲ್ಲ. ನಾನು ಕ್ಷತ್ರಿಯಳು, ನಂಗೆ ಕ್ಷತ್ರಿಯರೇ ಬೇಕು ಅಂತ ಮಾತು ಆಡ್ಲಿಲ್ಲ. ಆದ್ರಿಂದ ಅದು ಪ್ರಕ್ಷಿಪ್ತ ಪಾಠ. ಕರ್ಣ ತಾನಾಗಿ ಬಂದು ಮತ್ತೂ ಕೂಡ ನಿರ್ಬಂಧದಲ್ಲಿ ಯಾರು ಗೆಲ್ತಾರೋ ಅವರೇ ಮಾಡ್ಕೊಳ್ಬೇಕು ಅನ್ನೋದೂ ಇದ್ದಿಲ್ಲ, ಅದೂ ಇದ್ದಿಲ್ಲ. ಆದ್ರಿಂದ ಕರ್ಣ ನಾನು ದುರ್ಯೋಧನಿಗೋಸ್ಕರ ಅಂತೂ ನನ್ನ ಅಧೀನ ಆದ್ಲು. ಭೀಷ್ಮಾಚಾರ್ಯದಿದ್ದ ಹಾಗೆ. ಭೀಷ್ಮಾಚಾರ್ಯ ಹೋದ್ರು, ಕಾಶಿರಾಜನ ಮಕ್ಕಳು 3 ಮಂದಿ ಇದ್ರಲ್ಲ, ಅಂಬಿಕೆ, ಅಂಬಾಲಿಕೆ, ಬ್ರಹ್ಮದತ್ತನಿಗೆ ಮದುವೆ ಮಾಡಿಕೊಡುವಾಗ 3 ಜನರನ್ನು ಗೆದ್ರು ಅಂದ್ರೆ ಉಳಿದವ್ರನ್ನೆಲ್ಲ ಸೋಲಿಸಿದ್ರು, 3 ಜನರನ್ನ ತಮ್ಮ ವಶಕ್ಕೆ ತಗೊಂಡ್ರು. ತಾವೇ ಮದುವೆ ಮಾಡ್ಕೋಬೇಕು ಅಂತಿದ್ದಿಲ್ಲ. ವೀರ್ಯ ಶುಲ್ಕದಿಂದ ಕನ್ಯೆಯನ್ನು ಸಂಪಾದನೆ ಮಾಡುವಾಗ ಮಾಡಿದವಳನ್ನು ತಾವೇ ಮಾಡಬೇಕು ಅಂತಿಲ್ಲ. ಆದ್ರಿಂದ ಭೀಷ್ಮಾಚಾರ್ಯ ಹೇಳಿದ್ರು, ನಾನು ನಿಮ್ಮನ್ನು ಗೆದ್ದದ್ದು ನನಗೋಸ್ಕರಲ್ಲ, ನನ್ನ ತಮ್ಮ ವಿಚಿತ್ರ ವೀರ್ಯನಿಗೆ ಅಂತ ಹೇಳಿ. ಹಾಗೆ ಕರ್ಣ ಇಲ್ಲಿ ನನಗೋಸ್ಕರ ಅಲ್ಲ ದ್ರೌಪದಿಯನ್ನು ಗೆದ್ದು ಯಾವ ರೀತಿಯಿಂದ ದ್ರೌಪದಿ ತಡಿಲಿಲ್ಲ, ಅದೇ ಆಗಲಿಲ್ಲ. ಶಿವನ ವರ ಇತ್ತು, ಆದ್ರಿಂದ ಆಗಲಿಲ್ಲ. ಅರ್ಜುನ ಆ ಮತ್ಸ್ಯಯಂತ್ರವನ್ನು ಭೇದಿಸ್ತಾನೆ, ಮಾಲೆ ಹಾಕಿದ್ಲು. ಎಲ್ಲ ರಾಜರೆಲ್ಲ ಯುದ್ಧ ಮಾಡ್ಲಿಕ್ಕೆ ಬಂದ್ಬಿಟ್ರು. ಭಾರಿ ಆಯುಧಗಳನ್ನು ಹಿಡ್ಕೊಂಡು ಇವ್ರ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಬಂದ್ಬಿಟ್ರಂತೆ. ಏನ್ ನೀವು ಬ್ರಾಹ್ಮಣರು, ನೀವ್ಯಾಕೆ ಬಂದ್ರಿ ಅಂತಲೋ ಏನೋ, ಅಥವಾ ನೀವು ಮಾಡಿದ್ರಿಂದ ನಮಗೆ ಅವಮಾನ ಆಯ್ತು ಅಂತಲೂ ಇರಬಹುದು. ಯಾರಿಗೂ ಆಗದಿದ್ರೆ ಅದೊಂದು ಅಷ್ಟು ಇದಿರ್ತಿದ್ದಿಲ್ಲ. ಬ್ರಾಹ್ಮಣ ವೇಷದಲ್ಲಿದ್ದವ್ರು ಇವ್ರು ಗೆದ್ದು ಬಿಟ್ರಲ್ಲ, ಇನ್ನೂ ಮರ್ಯಾದೆ ಹೋಯ್ತು ಇವ್ರಿಗೆ, ರಾಜರಿಗೆಲ್ಲ. ಆದ್ರಿಂದ ಆಕ್ರಮಣ ಮಾಡ್ಲಿಕ್ಕೆ ಬಂದಿರಬೇಕು. ಅಂತೂ ಆ ರಾಜರ ಸಮೂಹ ಎಷ್ಟೋ ಜನ ಹೋದವ್ರನ್ನೂ ಉಳಿದಿದ್ರು. ಅವರೆಲ್ಲ ಆಕ್ರಮಣ ಮಾಡ್ಲಿಕ್ಕೆ ಆಯುಧ ಹಿಡ್ಕೊಂಡು ಬಂದು ಕೂಡಲೇ ಭೀಮ
ಏನೂ ಮಾಡ್ಲಿಲ್ಲಂತೆ. ಒಂದು 10 ಯೋಜನ ಎತ್ತರದ ಒಂದು ಮರ ಇತ್ತಂತೆ. 10 ಯೋಜನ ಅಂದ್ರೆ ಅದು ಸರಿಯಾಗಿ ಅಗಲನೂ ಹಬ್ಬಿರ್ತದೆ, ದಪ್ಪನೂ ಅಷ್ಟೇ ಇರ್ತದೆ. 10 ಯೋಜನ, 1 ಯೋಜನ ಅಂತಂದ್ರೆ 6.6 ಮೈಲು, ಸುಮಾರು 7 ಮೈಲು ಅಂತ ಇಟ್ಕೊಳ್ರಿ. 10 ಯೋಜನ ಎತ್ತರದ ಮರ, ಅಂಥ ಒಂದು, ಈಗೆಲ್ಲ ಅಂಥವು ಸಿಗೋದೇ ಇಲ್ಲ ನೋಡ್ಲಿ. ಅಂಥ ಮರವನ್ನು ಎತ್ತಿ ನಿಂತನಂತ, ಯಾರು ಬರ್ತೀರಿ ಬನ್ನಿ ಅಂತ. ಆ ಮರ ಹಿಡಿದು ನಿಂತು ಕೂಡ್ಲೆ ಬಂದವರೆಲ್ಲ ಎಷ್ಟೋ ಜನ ತಮ್ಮ ಊರಿನ ತನಕ ಪಲಾಯನ ಮಾಡಿಬಿಟ್ರು. ಇನ್ನೆಲ್ಲಾದ್ರೂ ಹಾಕಿದ್ರೆ ಕಷ್ಟ ಅಂತ ಎಲ್ರೂ ಓಡ್ ಹೋಗಿಬಿಟ್ರು. ಉಳಿದವ್ರು ಯಾರು ಅಂತಂದ್ರೆ ಶಲ್ಯ ಉಳಿದಿದ್ದ, ಕರ್ಣ ಉಳಿದಿದ್ರಂತೆ. ಅಲ್ಲೇ ಸ್ವಲ್ಪ ಧೈರ್ಯದಿಂದ ಅಲ್ಲೇ ನಿಂತಿದ್ರಂತೆ. ಉಳಿದವರೆಲ್ಲ ಓಡ್ ಹೋಗಿದ್ರು. ಆವಾಗ ಯಾದವರಿಗೆ ತೋರಿಸ್ತಾ ಇದ್ದಾನಂತೆ ಕೃಷ್ಣ, ಇವನೇ ಭೀಮ ನೋಡ್ರಿ ಅಂತ. ಹೇಳ್ಬೇಕಾಗಿಲ್ಲ, ಗೊತ್ತಾಗ್ತಿತ್ತು, ಆದ್ರೂ ಗೊತ್ತಾಗದೇ ಇದ್ರೆ ಅಂತ ಹೇಳಿದ್ರು. ವಾಯುದೇವರು ಪರಿಚಯ ಮಾಡ್ತಾರೆ. ಭೀಮೋಯಮೇಶ ಪುರುಹೂತ ಸುತೋನ್ಯ ಏತೆ ಪಾರ್ಥಾಹ ಇತಿ ಸ್ಮಹಲಿನೇ ಹರಿರಭ್ಯವೋಚತ್. ವಿಶೇಷವಾಗಿ ಬಲರಾಮನಿಗೆ ತೋರಿಸಿದ್ನಂತೆ, ಇವನೇ ನೋಡು ಭೀಮ ಅಂತ. ಇವನ್ನ ಎದುರು ಹಾಕೋಬೇಡ ಅಂತ. ಹೆಂಗ್ ಹಿಡಿದ ನೋಡು ಮರ ಅಂತ ಮೊದಲೇ ಪರಿಚಯ ಮಾಡಿಸಿದ್ರು. ದುರ್ಯೋಧನನ ಕಡೆ ಸೇರ್ತಿರ್ತಾನ ಹಾಗಾಗಿ ಅಂತ ಅನುಮಾನ. ಅದಕ್ಕೆ ಇವನೇ ನೋಡು ಭೀಮ ಅಂದ್ರೆ. ಅರ್ಜುನ ಇವನ್ ಬಿಲ್ ಹಿಡ್ಕೊಂಡು ನಿಂತಿದ್ದಾನಲ್ಲ, ಅರ್ಜುನನು ಬಿಲ್ ಹಿಡ್ಕೊಂಡ್ಬಿಟ್ಟಂತ. ಯಾವುದು ಅಂತಂದ್ರೆ ಬಂದದ್ದು ಬ್ರಾಹ್ಮಣ ವೇಷದಿಂದ, ಯುದ್ಧ ಮಾಡ್ಬೇಕಾಗಿತ್ತಲ್ಲ, ಅದೇ ಕಿಂಧುರ ಧನಸ್ಸು ಹಿಡ್ಕೊಂಡ್ಬಿಟ್ನಂತ. ಮತ್ಸ್ಯಯಂತ್ರ ಭೇದನ ಮಾಡಿದ್ದು ಬಿಲ್ಲನ್ನೇ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟ. ಬನ್ನಿ ಯುದ್ಧಕ್ಕೆ ಯಾರು ಬರ್ತೀರಿ ಬನ್ನಿ ಅಂತ. ಭೀಮ ಅಂತೂ ಗದೆಗಿದೆ ಅಂತ ಅಂದಿದ್ದಿಲ್ಲ. ಸ್ವಯಂವರಕ್ಕೆ ಬಂದಾಗ ಗದೆ ಹಾಕ್ತಿರ್ಬೇಕು. ಅದು ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದಾನೆ. ಕಮಂಡಲ್ ಹಿಡ್ಕೊಂಡು ಬಂದಿದ್ದು ಏನೋ ತಂಬಿಗೆ ಥಾಲಿ ಅಲ್ಲಿ ಇಟ್ಟುಬಿಟ್ಟ. ಯಾಕಂದ್ರೆ ಅಂದಿದ್ರು, ಎಲ್ಲರೂ ಹಾಸ್ಯ ಮಾಡಿದ್ರು, ಆಗ ಒಳ್ಳೆ ಊಟ ಆಗ್ತದೆ ಹೋಗ್ರಿ ಅಂತ. ಅದಿಟ್ಟು ಮರನೇ ಕಿತ್ತುಬಿಟ್ನಂತೆ ಭೀಮ. ಖಡ್ಗಂ ಪ್ರಗೃಹ್ಯ ಹರ್ಷಾತ್ ಪರಿಪುಪ್ಲವೇತ್ರ. ಯಾರು ಪೌತ್ರ ಶಿನೇಶ್ಚ ಪೌತ್ರ, ಶಿನಿಯ ಮಗ ಸತ್ಯಕ, ಸತ್ಯಕನ ಮಗ ಸಾತ್ಯಕಿ. ಕೃಷ್ಣ ಇವನೇ ಭೀಮ, ಇವನು ಅರ್ಜುನ ಅಂತ ತೋರಿಸಿದ ಕೂಡಲೇ ಖಡ್ಗ ಹಿಡ್ಕೊಂಡು ಕುಣಿದಾಡಿಬಿಟ್ನಂತೆ ಸಾತ್ಯಕಿ. ಅವನಿಗೆ ಬಹಳ ಪಾಂಡವರ ಮೇಲೆ ಪ್ರೀತಿ. ಯಾದವ ಅವನು, ಆದ್ರೂ ಪಾಂಡವರ ಮೇಲೆ ಬಹಳ ಪ್ರೀತಿ. ಹೀಗೆ ಪ್ರೀತೇಶು ಸರ್ವ ಯದುಷು, ಇವರೆಲ್ಲ ಸಂತೋಷ ಪಡ್ತಿದ್ದಾರೆ. ಅಪಲಾಯಿತೇಶು ದುರ್ಯೋಧನಾದಿ ನೃಪತಿಷು, ದುರ್ಯೋಧನಾದಿಗಳೆಲ್ಲ ಓಡಿಬಿಟ್ರಂತೆ. ನಮಗೆ ಇಲ್ಲಿ ನನ್ನ ಮೇಲೆ ಹಾಕಿಬಿಡ್ತಾನೇನೋ ಅಂತ ಅವನಿಗೆ ಹೆದರಿಕೆ. ಅವರೆಲ್ಲ ಓಡಿದಾಗ ಕರ್ಣ ಅರ್ಜುನನ ಹತ್ರ ಬಂದಂತೆ, ಶಲ್ಯರಾಜ ಭೀಮನ ಹತ್ರ ಬಂದಂತೆ ಯುದ್ಧ. ಶಲ್ಯ ಅಂಥ ಮರ ಹಿಡ್ಕೊಂಡ್ರು, ಶಲ್ಯರಾಜ ಬಂದ. ಅರ್ಜುನ ಅದೇ ಧನುಸ್ಸನ್ನು ಹಿಡ್ಕೊಂಡಿದ್ದ, ಯಾವುದು ಕಿಂಧುರ ಧನುಸ್ಸು. ಅಂಥ ಧನುಸ್ಸು ಹಿಡ್ಕೊಂಡು ನಿಂತ ಅರ್ಜುನನ ಮೇಲೆ ಕರ್ಣ ಬಂದಿದ್ದಾನೆ. ಅವ್ರು ಯಾವಾಗ ಬಂದ್ರು ಉಳಿದ ಬ್ರಾಹ್ಮಣರಿಗೆಲ್ಲ ಹೆದರಿಕೆ ಶುರುವಾಯ್ತು. ಇನ್ನು ಈ ಇಬ್ರು ಬ್ರಾಹ್ಮಣರನ್ನು ಏನು ಮಾಡಿಬಿಡ್ತಾರೋ ಆ ರಾಜರು ಅಂತ ಅದು ಬೇರೆ ಅನುಮಾನ ಶುರುವಾಯ್ತು. ಅದಕ್ಕೆ ಈ ಬ್ರಾಹ್ಮಣರು ತಮ್ಮಲ್ಲಿರ್ತಕ್ಕಂಥ ದಂಡ ಕಮಂಡಲು ಹೋದ್ರು ಹೋಯ್ತು ಅಂತ ಆ ರಾಜರ ಮೇಲೆ ಎಸಿತಾ ಇದ್ದಾರೆ. ಏನು ಮಾಡ್ಲಿಕ್ಕೆ ಆದೀತು, ಮರನೇ ಹಿಡ್ಕೊಂಡು ನಿಂತಿದ್ದಾನೆ. ಆದ್ರೂ ಕೂಡ ಪ್ರತಿಭಟನೆ ಮಾಡಬೇಕು ಅಂತ ಆ ರಕ್ತ ಅವರದ್ದು. ನಮ್ಮವರಿಬ್ಬರ ಮೇಲೆ ಇವರಿಷ್ಟು ಆಕ್ರಮಣ ಮಾಡ್ತಿದ್ದಾರಲ್ಲ ಅಂತ ವಿಪ್ರೇಶು ದಂಡ ಪಟ ದರ್ಭ ಮಹಾಜನಾನಿ ಕೋಪಾಕ್ಷಿಪತ್ಸು. ಬಟ್ಟೆನೇ ಎಸಿತಿದ್ದಾರಂತೆ, ಕೃಷ್ಣಾಜನ ಎಸಿತಾ ಇದ್ದಾರಂತೆ, ದಂಡ ಇಷ್ಟೆಲ್ಲ ಎಸಿತಾ ಇರುವಾಗ ಬ್ರಾಹ್ಮಣ ಕ್ಷತ್ರಿಯ ಸಂಘರ್ಷ ಆಗಿ ಇಡೀ ಕುಲ ನಾಶ ಆಗಿಬಿಡ್ತದೆ ಅಂತ ಹೆದರಿಕೆ ಆಯ್ತು ಇವನಿಗೆ, ದ್ರುಪದ ಮಹಾರಾಜನಿಗೆ. ಅವನು ಕೃಷ್ಣನ ಹತ್ರ ಬಂದು ಮೊರೆ ಹೊಕ್ಕ, ಏನಾದ್ರೂ ಮಾಡಿ ಅವರನ್ನು ತಡೀರಿ ನೀವು ಅಂತ. ತಾನೂ ಕೂಡ ಬಂದು ತಡಿತಾ ಇದ್ದಾನೆ, ಬ್ರಾಹ್ಮಣರನ್ನ ಬಂದು ತಡಿತಾ ಇದ್ದಾನೆ. ವಿಪ್ರಾಂಶ ಯಾಚತಿ ಆ ಸಮಾರುತೆರಾರ ಶಲ್ಯಂ. ದ್ರುಪದ ಈ ಬ್ರಾಹ್ಮಣರನ್ನು ಸಮಾಧಾನ ಮಾಡುವಾಗ ಭೀಮ ಶಲ್ಯನ ಹತ್ರ ಹೋಗೇ ಬಿಟ್ಟು, ಆ ಮರ ಎಸಿಲಿಲ್ಲ ಪುಣ್ಯಕ್ಕೆ. ಯಾರ ಪುಣ್ಯ? ಅವನ್ ಪುಣ್ಯ. ಶಲ್ಯನ್ ಪುಣ್ಯ ಇತ್ತು, ಆ ಮರ ಎಸಿಲಿಲ್ಲ. ಎಲ್ಲಿಂದ ಕಿತ್ತಿದ್ದ ಅಲ್ಲೇ ಇಟ್ಬಿಟ್ನಂತೆ. ಇಟ್ಬಿಟ್ಟು ಶಲ್ಯನ್ನೇ ಎತ್ತಿಬಿಟ್ನಂತೆ. ಸಣ್ಣ ಮಗುವನ್ನೆತ್ತಿದ ಹಾಗೆ ಶಲ್ಯನ್ನು ಎತ್ತಿ ಅಂತರಿಕ್ಷದಲ್ಲಿ ಹಿಡಿದು ಬಿಟ್ಟಿದ್ದಾನೆ. ಮಾವ ಹೇಗಿದ್ದಿ ಅಂತ. ಪೃಚ್ಛಂತ್ವಸೌ ಪ್ರತಿನಿಧಾಯ ಚ ಮದ್ರರಾಜಂ ಯೋರ್ಭ್ಯಾಂ ಪ್ರಗೃಹ್ಯ ಜವತೋ ಗಗನೇ ನಿಧಾಯ. ಸಣ್ಣ ಕೂಸನ್ನು ಎತ್ತಿ ಹಿಂಗ ಮೇಲೆತ್ತಿ ಮುದ್ದು ಮಾಡ್ತಿರ್ತಾರಲ್ಲ, ಆ ರೀತಿ ಎತ್ತಿಬಿಟ್ನಂತೆ. ಆಮೇಲೆ ಹಂಗೆ ಕೈ ಬಿಡಬೇಕು ಅಂತ ಇದ್ನಂತೆ. ಕೈ ಬಿಟ್ಟಿದ್ರೆ ಏನಾಗ್ತಿತ್ತು, ಎಲ್ಲ ಫ್ರಾಕ್ಚರ್ ಆಗೋ ಪೈಕಿ. ಅಷ್ಟು ಎತ್ತರಕ್ಕೆ ಭೀಮ ಭಾರಿ ಎತ್ತರ ಇದ್ದ. ಅಂಥ ಎತ್ತರಕ್ಕೆ ಆ ಶಲ್ಯರಾಜನನ್ನು ಎತ್ತಿದಾಗ ಬಂಧುತ್ವತೋ ಭುವಿ ಶನೈರದಧಾತ್ಸತಸ್ಯ. ಆಮೇಲೆ ಬಂಧು ಆಗಿದ್ದಾನೆ ಮಾವ, ಕೈ ಬಿಡಬಾರ್ದು, ಬಿದ್ರೆ ಮುಳೆ ಮುರಿತದೆ ಅಂತ ಹೇಳಿ ಊರಿಗೆ ಇಳಿಸಿದ್ನಂತೆ. ಆಮೇಲೆ ಶಲ್ಯರಾಜನ್ನೇ ಎತ್ತಿ, ಎಂಥ ಬಲಿಷ್ಠ, ಅವನನ್ನು ಎತ್ತಿಬಿಟ್ಟು ವಿಜ್ಞಾಯ ವೀರ್ಯ ಈ ಕೆಳಗಿಳಿಸಿದಾಗ ಶಲ್ಯರಾಜ ಗೊತ್ತಾಯ್ತು, ನನ್ನನ್ನೇ ಇಷ್ಟು ಲೀಲಾಜಲವ ಕೂಸೆತ್ತಿದಂಗೆ ಎತ್ತು ಬಿಟ್ಟಿದ್ದಾನೆ ಅಂದ್ರೆ ಇನ್ನವನ ಹತ್ರ ಯುದ್ಧ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನಿಜ ರಾಜಧಾನಿ, ತನ್ನ ರಾಜಧಾನಿಗೆ ಹೋಗಿಬಿಟ್ಟ. ಅರ್ಜುನ ಅದೇ ಬಿಲ್ಲು ಕಿಂದರ ಧನುಸ್ಸನ್ನಿಟ್ಟುಕೊಂಡು ಅರ್ಜುನ ಕರ್ಣನ ಜೊತೆಗೆ ಯುದ್ಧ ಮಾಡಿದ. ಕರ್ಣನನ್ನು ಸೋಲಿಸಿಬಿಟ್ಟ. ಸೋತ ಕರ್ಣ ಸೋತ ಮೇಲೆ ಕೇಳ್ತಿದ್ದಾನಂತೆ, ಯಾರು ಹೇಳಿ ನೀನು ಅಂತ ಕೇಳಿ. ಯಾರು ನೀನು? ಅರ್ಜುನನ? ನಿಜವಾಗಿ ಹೇಳಿ ನೀನು ಅರ್ಜುನನ ಅಥವಾ ಇಂದ್ರನ
ಅಥವಾ ವೇಷದಂತೆ ಬ್ರಾಹ್ಮಣನೇ ನಾ ಹೇಳು. ಅರ್ಜುನ ಅಂತ ನಾನು ಬ್ರಾಹ್ಮಣನೋ ಅರ್ಜುನನೋ ಅತ್ತಗೊಂಡೇನ್ ಮಾಡ್ತೀನಿ? ಶಕ್ತಿ ಇದ್ರೆ ಯುದ್ಧ ಮಾಡು, ನಿನ್ನ ಬಾಹುಬಲ ಇದ್ರೆ ಯುದ್ಧ ಮಾಡು. ಅದು ಬಿಟ್ಟು ನೀನ್ ಬ್ರಾಹ್ಮಣನೋ ಕ್ಷತ್ರಿಯನೋ ಇಂದ್ರನೋ ಅರ್ಜುನನೋ ಅತ್ತಗೊಂಡು ನಿನಗೇನು ಶಕ್ತಿ ಇತ್ತು ಯುದ್ಧ ಮಾಡು, ಇಲ್ದಿದ್ರೆ ಹೋಗಿ ಮನೆಗೆ ಅಂತ. ಆಗ್ಲಿ ಬಿಡು, ನಿನ್ ಪ್ರಾಯಶಃ ಬ್ರಾಹ್ಮಣ ಇದ್ದೆ, ಬ್ರಾಹ್ಮಣರ ಹತ್ರ ಯುದ್ಧ ಮಾಡೋದು ನಮ್ ಧರ್ಮ ಅಲ್ಲ ಅಂತ ಅಂದ್ಕೊಂಡು ಹೋದ್. ಯಾವಾಗ್ಲಷ್ಟೇ ದ್ರಾಕ್ಷಿ ಸಿಗದೆ ಇದ್ದಾಗ ನದಿ ಹುಳಿ ಇದೆ ಅಂತಂತ ಹಂಗ ಸಿಗದೆ ಇದ್ಮೇಲೆ ಅಷ್ಟ ಆಗ್ಲಿಲ್ಲ ಅಂತಂದ್ಮೇಲೆ ಕಾರ್ಯನ್ನಮೇ ದ್ವಿಜವರೈ ಪ್ರತಿಯೋಧನೇನ ಬ್ರಾಹ್ಮಣರ ಹತ್ರ ನಾನು ಕೇಳಿದ್ದು ಅದಕ್ಕೋಸ್ಕರ. ನಿನ್ ಬ್ರಾಹ್ಮಣ ಅಲ್ಲ ಅಂತ ಹೇಳಿದ್ರೆ ನಾ ಯುದ್ಧ ಮಾಡಿ ಬಿಡ್ತಿದ್ದೆ, ನಿನಗ್ ಸೊಕ್ಕು ಹೇಳೋದಲ್ಲ ಯಾರಾದ್ರೇನು ಅಂತ ಅಂತಿದ್ದೆ. ಆದ್ರೆ ವೇಷ ಬ್ರಾಹ್ಮಣಂದು, ಆದ್ರಿಂದ ನೀನ್ ಬ್ರಾಹ್ಮಣನೇ ಆಗಿರ್ಬೇಕು, ಯುದ್ಧ ಮಾಡಬಾರ್ದು ನಾವು, ಆದ್ರಿಂದ ಹೋಗ್ತೀವಿ ಅಂತ ಹೋದ. ಹಸ್ತಿನಾಪುರಕ್ಕೆ ಹೋದ. ಹೀಗೆ ಯುದ್ಧ ಎಲ್ಲ ಮುಗಿತು. ಅವರೆಲ್ಲ ಹೋದ ಮೇಲೆ ಭೀಮ ಅರ್ಜುನ ಎಲ್ಲರೂ ದ್ರೌಪದಿಯನ್ನ ಕರೆಕೊಂಡು ಕುಂಬಾರನ ಮನೆಗೆ ಬಂದು